ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋऽಸೌ ಶ್ರೀಪತಿರ್ಮಾನದೋನಃ ಅಶೇಷ ವಾಗ್ಜಾಡ್ಯ ಬಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ ಪ್ರದಾಗಿನಿ ಮಮೇಘ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠನಾಮೋ ಎಂಬವರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನ ಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಆಸೇತೋ ರಾತುಷಾ ರಾತ್ರೇಃ ಯೋದಿಷೋ ಜಿತವಾನ್ ಮುಹುಃ ಸದ್ಯಧ್ಯಾನ ಗುರುಪಾತು ಯತೀಂದ್ರೈರಪಿ ಪೂಜಿತಃ. ಸ್ವಸ್ತ್ಯಸ್ತು. ಇವತ್ತಿನ ದಿವಸ ಆರಾಧ್ಯರಾದವರು ಯಾರ ಚರಿತ್ರೆಯನ್ನು ನಾವು ಅವಶ್ಯವಾಗಿ ಕೇಳಲೇಬೇಕು ಅಂಥ ಮಹಾನುಭಾವರು ಶ್ರೀ ಶ್ರೀ ಸತ್ಯಧ್ಯಾನ ತೀರ್ಥರು. ಈ ವಸಂತ ಮಾಸ ಚೈತ್ರ ಮಾಸ ಬಂದಾಗ ಅನೇಕ ಮಹನೀಯರ ಆರಾಧನೆಗಳು ನಮಗೆ ಎದುರಾಗ್ತದೆ. ವಿದ್ಯಾಧೀಶ ತೀರ್ಥರ ಗುರುಗಳಾಗಿರುವಂತಹ ವೇದವ್ಯಾಸ ತೀರ್ಥರ ಆರಾಧನೆಯು ಈ ಮಾಸದಲ್ಲಿ ಬರುವಂತಹದ್ದು. ಆದ ಮೇಲೆ ಕವೀಂದ್ರ ತೀರ್ಥರು, ಸತ್ಯಪ್ರಜ್ಞ ತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ಸತ್ಯಪ್ರಿಯ ತೀರ್ಥರು, ಸತ್ಯ ವಿಜಯ ತೀರ್ಥರು, ಜೊತೆಗೆ ಸತ್ಯಧ್ಯಾನ ತೀರ್ಥರು, ಇಷ್ಟೆಲ್ಲರ ಆರಾಧನೆ ಇದು ಒಂದೇ ತಿಂಗಳಲ್ಲಿ ಬರುವಂತಹದ್ದು. ಕೆಲವು ತಿಂಗಳು ಹೇಗಿರ್ತದೆ ಅಂದ್ರೆ ಆ ತಿಂಗಳಲ್ಲಿ ಯಾವ ಗುರುಗಳನ್ನು ಸ್ಮರಣೆ ಮಾಡದೆ ಇರ್ಲಿಕ್ಕೆ ಬರುವುದೇ ಇಲ್ಲ, ಅಷ್ಟೆಲ್ಲ ಗುರುಗಳು ಬಂದ್ಬಿಡ್ತಾರೆ. ಈ ಬಾರಿಯೇ ಗುರು ಶಿಷ್ಯರ ಇಬ್ಬರ ಆರಾಧನೆ, ಸತ್ಯಪ್ರಿಯ ತೀರ್ಥರದು ಸತ್ಯ ವಿಜಯ ತೀರ್ಥರದು ಇಬ್ಬರದು ಆರಾಧನೆ ಒಟ್ಟಿಗೆ 15 ದಿವಸದ ಅಂತರದಲ್ಲಿ. ಈ ಬಾರಿ ತ್ರಯೋದಶಿ ಶಿಷ್ಯರದಾದ್ರೆ ಮುಂದಿನ ಕೃಷ್ಣ ಪಕ್ಷದ ಏಕಾದಶಿ ಅಥವಾ ದ್ವಾದಶಿ ಅವರ ಗುರುಗಳದ್ದು ಸತ್ಯ ವಿಜಯ ತೀರ್ಥರದ್ದು. ಹೀಗಾಗಿ ಈ ಚೈತ್ರ ಮಾಸದಲ್ಲಿ ಅನೇಕ ಮಹನೀಯರ ಆರಾಧನೆಗಳಾಗುವುದು. ಸತ್ಯ ಧ್ಯಾನ ತೀರ್ಥರ ಆರಾಧನೆ ಹಾಗೂ ಸತ್ಯಪ್ರಿಯ ತೀರ್ಥರ ಆರಾಧನೆಯನ್ನು ಈ ವರ್ಷ ಮಾಡಬೇಕು ಅಂತ ನಮ್ಮ ರಾಮಪ್ರಸಾದ್ ಅವರು ಅವರೆಲ್ಲ ಕುಟುಂಬದವರು ಸೇರಿಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಪ್ರಶಂಸನೀಯವಾದ ಶ್ಲಾಘನೀಯವಾದ ಕಾರ್ಯ ಗುರುಗಳ ಆರಾಧನೆಯನ್ನು ಮಾಡುವುದು ಅನ್ನೋದು. ಜೊತೆಗೆ ಇಷ್ಟೆಲ್ಲ ಜನ ನೀವು ಬಂದಿದ್ದೀರಿ, ಅವರು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದಾಗ ನೀವೆಲ್ಲ ಅಜ್ಞಾನ ಕಾರ್ಯ, ವೈಶ್ವಾನರ ಕಾರ್ಯ ಪ್ರತಿಯೊಂದಕ್ಕೂ ಕೂಡ ನೀವೆಲ್ಲ ಬಂದಿದ್ದೀರಿ. ನಿಮಗೂ ಹರಿವಾಯು ಗುರುಗಳು ವಿಶೇಷವಾದ ಅನುಗ್ರಹವನ್ನ ಮಾಡಲಿ. ಪೂಜ್ಯ ಆಚಾರ್ಯರು ಶ್ರೀಧರಾಚಾರ್ಯರು ಹಿರಿಯ ವಿದ್ವಾಂಸರು. ನಾನು ಪೂರ್ವದಲ್ಲಿ ಕೆಲವು ಕಾಲ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ಇದ್ದೆ. ಆಚಾರ್ಯ ಪೂಜ್ಯ ಮಹುಲೆ ಆಚಾರ್ಯ ಅಧ್ಯಯನ ಮಾಡುವಾಗ ಅವಾಗ ಶ್ರೀಧರಾಚಾರ್ಯ ಅಲ್ಲಿ ಅಧ್ಯಯನಕ್ಕೆ ಇದ್ರು. ಅವಾಗಿನಿಂದಲೇ ಆಚಾರ್ಯರ ಪರಿಚಯ ನನಗೆ. ತುಂಬಾ ವರ್ಷಗಳಿಂದ ಆಚಾರ್ಯ ಪರಿಚಯ. ಅನೇಕ ಪ್ರಸಂಗಗಳಲ್ಲಿ ಆಚಾರ್ಯರು ಮಾರ್ಗದರ್ಶನವನ್ನ ಮಾಡಿದ್ದು ಉಂಟು. ಹೀಗಿರಬೇಕು, ಹೀಗೆ ಮಾಡಬೇಕು ಅಂತ ತಿಳಿದುಕೊಂಡು ಅಂತಹ ಆಚಾರ್ಯರಿಗೂ ಕೂಡ ಪ್ರವಚನದ ಪ್ರಾರಂಭದಲ್ಲಿಯೇ ನಮಸ್ಕಾರ ಪೂರ್ವಕವಾದ ಧನ್ಯವಾದಗಳನ್ನು. ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ರಾಮಪ್ರಸಾದ್ ಅವರು ಹಾಗೂ ಪೂಜ್ಯ ಆಚಾರ್ಯರು ಒಬ್ಬರು ಕಾರಣ ಆಗಿದ್ದಾರೆ, ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೊತೆಗೆ ರಘುನಾಥಾಚಾರ್ಯರು ಬಹಳ ಹಿಂದಿನಿಂದ ಪರಿಚಯ. ನಾನು ಟ್ರಿಪ್ಲಿಕೇನಿಯ ಮಠದಲ್ಲಿ ಬಂದಾಗಿನಿಂದಲೂ ತುಂಬಾ ದಿವಸದಿಂದ ಅವರ ಪರಿಚಯ ಇದೆ. ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರಿಗೂ ನಮಸ್ಕಾರ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕೊಟ್ಟಿರುವಂತಹ ವಿಷಯ ಸತ್ಯಧ್ಯಾನ ತೀರ್ಥರು ರಚನೆ ಮಾಡಿರುವಂತಹ ಕೃತಿ ಸಭಾಸಾರ ಸಂಗ್ರಹ. ಅದರ ಬಗ್ಗೆ ಮಾತನಾಡಬೇಕು ಅಂತ ಪೂಜ್ಯ ಶ್ರೀರಾಚಾರ್ಯ ತಿಳಿಸಿದ್ದಾರಾದ್ರಿಂದ
ಅದರ ಬಗ್ಗೆನೇ ಮಾತಾಡಲಿಕ್ಕೆ ಹೊರಡ್ತೇನೆ. ಸತ್ಯಧ್ಯಾನ ತೀರ್ಥರ ಮಹಿಮೆಯನ್ನು ನನ್ನ ಪಾಲಿಗೆ ಬಂದಷ್ಟು ಹೇಳ್ತೇನೆ. ಅನಂತರದಲ್ಲಿ ಆಚಾರ್ಯ ಮತ್ತೆ ಹಿರಿಯರು ಹೇಳೋರಿದ್ದೇ ಇದ್ದಾರೆ. ಸತ್ಯಧ್ಯಾನ ತೀರ್ಥರನ್ನ ನೋಡಿದವರು ತುಂಬಾ ಕಡಿಮೆ ಜನ ಅಂತ ಆಚಾರ್ಯರು ಹೇಳಿದರು. ಅದೇನೋ ಒಂದು ನನ್ನ ಸೌಭಾಗ್ಯ ಇತ್ತು. ನಮ್ಮ ಗುರುಗಳು ಮುಂಡ್ರಿಗಿ ರಂಗನಾಥಾಚಾರ್ಯರು ಅನಂತರದಲ್ಲಿ ಮುಂಬಯಿಯ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿಂದ ಬಂದ ಮೇಲೆ ಧಾರವಾಡದಲ್ಲಿ ಇದ್ದು ಅಧ್ಯಯನ ಮಾಡಿರುವಂತಹ ಪ್ರಸಂಗ. ಅಲ್ಲಿ ಮುಂಡ್ರಿಗಿ ರಂಗನಾಥಾಚಾರ್ಯರು ನಮ್ಮ ಗುರುಗಳು. ಆ ಆಚಾರ್ಯರಲ್ಲಿ ಇರುವಾಗ ನಾನು ಕೇಳಿದ, ಅವರು ನೋಡಿದ ಸತ್ಯಧ್ಯಾನ ತೀರ್ಥರನ್ನು, ಯಾಕಂದ್ರೆ ಅವರು ಸತ್ಯಧ್ಯಾನ ತೀರ್ಥರನ್ನು ನೋಡಿದವರು ನಮ್ಮ ಗುರುಗಳು. ಮುಂಡ್ರಿಗಿ ರಂಗನಾಥಾಚಾರ್ಯರು ಅವರು ಸತ್ಯಧ್ಯಾನ ತೀರ್ಥರನ್ನೊಬ್ಬರನ್ನೇ ಅಲ್ಲ, 5 ಜನ ಸ್ವಾಮಿಗಳನ್ನು ನೋಡಿದವರು ನಮ್ಮ ಗುರುಗಳು. ಸತ್ಯಧ್ಯಾನ ತೀರ್ಥರು, ಸತ್ಯಪ್ರಜ್ಞ ತೀರ್ಥರು, ಸತ್ಯಾಭಿಜ್ಞ ತೀರ್ಥರು, ಸತ್ಯಪ್ರಮೋದ ತೀರ್ಥರು, ಸತ್ಯಾತ್ಮ ತೀರ್ಥರವರೆಗೂ ಕೂಡ 5 ಜನರನ್ನು ಪ್ರತ್ಯಕ್ಷ ನೋಡಿದ ಗುರುಗಳು ನಮ್ಮ ಗುರುಗಳು. ಅವರು ಹೇಳಿರುವ ಮಾತುಗಳು ಕೆಲವೆಲ್ಲ ಬಹಳ ಉದ್ಬೋಧಕವಾಗಿರುವಂತಹದ್ದು. ಅದರಿಂದ ಆ ಮಾತುಗಳನ್ನೇ ಹೇಳುವ ಪ್ರಯತ್ನ ಮಾಡ್ತೇನೆ. ಸತ್ಯಧ್ಯಾನ ತೀರ್ಥರಲ್ಲಿ ನಾವು ಕಾಣುವಂತಹ ಮುಖ್ಯ ದೊಡ್ಡ ಗುಣ ಏನು ಅಂದ್ರೆ ವೈಷ್ಣವ ದೀಕ್ಷೆ. ಆ ದೀಕ್ಷೆ ಎಲ್ಲರಿಗೂ ಕೂಡ ದೀಕ್ಷೆಯನ್ನು ಕೊಡುವಂತಹದ್ದು. ಯಾರೇ ಇರಲಿ, ಎಂಥವರೇ ಬಂದಿರಲಿ, ಅವರಲ್ಲಿ ಒಂದು ಬಾರಿ ಪಾಠವನ್ನೋ ಪ್ರವಚನವನ್ನೋ ಅಥವಾ ವಾದವನ್ನೋ ಕೇಳಿದರು ಅಂತಾದ್ರೆ ಯಾರೂ ಕೂಡ ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಳ್ಳದೆ ಹೋಗ್ತಿರ್ಲಿಲ್ಲ. ಅಷ್ಟು ಅದ್ಭುತವಾದ ಪಾಂಡಿತ್ಯ ಸತ್ಯಧ್ಯಾನ ತೀರ್ಥರಲ್ಲಿ ಇತ್ತು. ಅವರು ನಮ್ಮ ಊರಿನ ಹತ್ರ, ಬೆಳಗಾವಿನ ಹತ್ರ ಚಿಕ್ಕೋಡಿ ಅಂತ ಬರ್ತದೆ, ಬಿರಜಂತ್ರು ಬರ್ತದೆ. ಚಿಕ್ಕೋಡಿಯಲ್ಲಿ ಅವರು ಅವತಾರ ಮಾಡಿದ್ದು ಪುಷ್ಯ ಶುದ್ಧ ಷಷ್ಠಿ ಅವರ ಅವತಾರ ಮಾಡಿರುವಂತಹ ದಿವಸ. ಅವರಿಗೆ ಆಶ್ರಮವಾಗಿದ್ದು ಪುಷ್ಯ ಕೃಷ್ಣ ದಶಮಿ. ಶುದ್ಧದಲ್ಲಿ ಅವತಾರ, ಕೃಷ್ಣದಲ್ಲಿ ಅವರಿಗೆ ಆ ಪುಷ್ಯ ಮಾಸದ ಏನೋ ವಿಶೇಷ ಪ್ರೇಮ ಕಾಣಿಸ್ತದೆ ಅವರಿಗೆ. ಒಂದು 33 ವರ್ಷಗಳ ಕಾಲ ಪೀಠದ ಮೇಲೆ ಇದ್ದವರು. ಕೊನೆಯಲ್ಲಿ ಸೊಲ್ಲಾಪುರದಲ್ಲಿ ಅವರು ಇದ್ದಾಗ ನಮ್ಮ ಗುರುಗಳು ಅವ್ರ ಜೊತೆಗೆಲ್ಲ ತುಂಬಾ ಚಿಕ್ಕ ವಯಸ್ಸು ನಮ್ಮ ಗುರುಗಳಿಗೆ, ಅಂದ್ರೆ 16-17 ವರ್ಷದವರು ನಮ್ಮ ಆಚಾರ್ಯರು. ಸ್ವಾಮಿಗಳು ವಯಸ್ಸಾಗಿತ್ತು. ಅವರಿಂದ ವೃಂದಾವನ ಪ್ರವೇಶ ಮಾಡುವುದಕ್ಕಿಂತ ಮೊದಲು ನಡೆದಿರುವಂತಹ ಎಲ್ಲ ಘಟನೆಗಳನ್ನು ಕೂಡ ಪಾಠದಲ್ಲಿ ಹೇಳ್ತಾ ಇರುವ ಕಣ್ಣಿಗೆ ಕಟ್ಟಿದಂತೆ. ಸಾಯಂಕಾಲ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಸ್ವಾಮಿಗಳು ಕುಳಿತುಕೊಂಡು ಮಾತಾಡ್ಬೇಕಂತೆ. ಸಾಮಾನ್ಯವಾಗಿ ಸ್ವಾಮಿಗಳು ಹರಟೆ ಹೊಡೆಯೋದು ಇಂಥವೆಲ್ಲ ಪ್ರಸಂಗ ಇರಂಗಿಲ್ಲ. ಅವ್ರದ್ದು ಜಪವೋ ಪಾರಾಯಣವೋ ಪಾಠವೋ ಪ್ರವಚನವೋ ಇರಬೇಕು. ಅಂಥದ್ದು ಸಾಯಂಕಾಲದ ಹೊತ್ತಿನಲ್ಲಿ ಕುಳಿತುಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನ ಕರೆದು ಹೇಳ್ಬೇಕಂತೆ. ಏನ್ ಹೇಳಬೇಕು, ಏನ್ ಹರಟೆ ಹೊಡಿಬೇಕು ಅಂತ ಕೇಳಿದ್ರೆ ಮಠದ ಇತಿಹಾಸವನ್ನೆಲ್ಲ ಹೇಳ್ತಾ ಬರ್ಬೇಕಂತ. ಉತ್ತರಾದಿ ಮಠದ ಪರಂಪರೆ ಇತಿಹಾಸವನ್ನ ಶ್ರೀಮದ್ ಆನಂದ ತೀರ್ಥರಿಂದ ಪ್ರಾರಂಭವಾಗಿ ಯಾರ್ಯಾರು ಏನೇನು ಇತಿಹಾಸಗಳು. ಯಾಕಂದ್ರೆ ಇತಿಹಾಸ ಎರಡಿರ್ತಾವ್ರಿ, ಒಂದು ಲಿಖಿತ, ಒಂದು ಅಲಿಖಿತ ಅಂತ ಇರ್ತದೆ. ಒಂದು ಡ್ರಾಫ್ಟೆಡ್, ಒಂದು ಅನ್ಡ್ರಾಫ್ಟೆಡ್ ಅಂತ ಇರ್ತದೆ. ಬರೀದೇ ಇರುವಂತಹ ಇತಿಹಾಸ ಬಹಳ ಗಂಭೀರ ಇರ್ತದೆ. ಅದನ್ನ ಹೇಳಿದ್ರೆ ಇವತ್ತು ವಿವಾದ ಅಂತ ಅನ್ಕೊಳ್ತಾರೆ. ಹಂಗೇನಿಲ್ಲ, ಎಷ್ಟೋ ವಿಷಯವನ್ನ ಬರೆದಿದ್ದಾರೆ, ಎಷ್ಟೋ ವಿಷಯವನ್ನ ಬರೆದಿಲ್ಲ. ಹಾಗಾಗಿ ಬರೀದೇ ಇರುವಂತಹ ಇತಿಹಾಸಗಳನ್ನೆಲ್ಲ ಹೇಳ್ತಾ ಬರಬೇಕಂತೆ. ಆ ಪ್ರಸಂಗದಲ್ಲಿ ಕುಳಿತು ಕೇಳಿದ ವ್ಯಕ್ತಿಗಳು ನಮ್ಮ ಆಚಾರ್ಯ. ಕೊನೆಗೆ ಅವ್ರದ್ದೊಂದು ಆಸೆ ಇತ್ತಂತೆ, ಸತ್ಯಧ್ಯಾನ ತೀರ್ಥರದ್ದು ಕೊನೆಯಲ್ಲಿ ಬಂದಿರುವಂತಹ ಆಸೆ. ಏನ್ ಆಸೆ ಅಂದ್ರೆ 2 ಊರುಗಳನ್ನ ಕೊಂಡುಕೊಂಡ್ಬಿಡೋದು ಮಠದ ವತಿಯಿಂದ. 2 ಊರು, ದೊಡ್ಡ ದೊಡ್ಡ ಊರುಗಳನ್ನೇ ತಗೊಂಡ್ಬಿಡೋದು, ಮಠಕ್ಕೆ ತಗೊಂಡ್ಬಿಡೋದು. ಅದನ್ನ ತಗೊಂಡು ಆ ಊರಿನಲ್ಲಿ ಎಲ್ಲಾ ವಿದ್ವಾಂಸರನ್ನ ಇಟ್ಬಿಡೋದು. ಅವ್ರು ಎಲ್ಲೆಲ್ಲೂ ಹೋಗೋಂಗಿಲ್ಲ, ಅದೇ ಊರಿನಲ್ಲಿ ಇದ್ದು ಪಾಠ ಪ್ರವಚನ ಮಾಡಬೇಕು, ವಿದ್ಯಾರ್ಥಿಗಳನ್ನ ತಯಾರು ಮಾಡ್ಬೇಕು. ಅವ್ರಿಗೆ ಕೆಲಸ ಏನು ಅಂದ್ರೆ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದಷ್ಟೇ ಕೆಲಸ, ಬೇರೆ ಇನ್ನೇನ್ ಕೆಲಸ ಇಲ್ಲ. ಅದು ಯಾವ ಊರು? ತೇಮ್ರೆ, ರಾಜಗೋಪಾಲ್ಪುರ ಅಂತ 2 ಊರ್ರಿ. ಈ 2 ಊರುಗಳನ್ನೇ, ಗ್ರಾಮಗಳನ್ನೇ ಕೊಂಡುಕೊಂಡ್ಬಿಟ್ರು. ಊರುಗಳನ್ನ ಅಂದ್ರೆ ಅಲ್ಲಿರುವಂತಹ ಹೊಲಗಳು ಎಲ್ಲವೂ ಆಸ್ತಿ. ಕೊನೆ ಕಾಲಕ್ಕೆ ಪಾಂಡ್ರಂಗಿ ಜಯತೀರ್ಥಾಚಾರ್ಯ, ಜಯಾಚಾರ್ಯ ಅವರು ಮುಂದೆ ಸತ್ಯಪ್ರಜ್ಞ ತೀರ್ಥರಾದವರು. ಮಠದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಕೊಟ್ಟಾಗ, ಪರೀಕ್ಷೆ ಹೆಂಗ್ ಕೊಟ್ಟಾರ, ಯಾರು ಆ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾಗಿದ್ದಾರೋ ಇಲ್ವೋ ಅಂತ ನೋಡ್ಲಿಕ್ಕೆ ಹೆಂಗು ಅಂದ್ರೆ ಮಠದಲ್ಲಿ ಎಲ್ಲ ಸಹಿ ಇರ್ತಿತ್ತಂತೆ. ಕೃಪಾ ಜಪ ಅಂತ ಹೇಳಿ ಸಹಿ ಅಂತ. ಕೃಪಾ ಜಪ ಅಂತ ಹೇಳಿ ಸಹಿ ಅಂದ್ರೆ ಕೃಷ್ಣಾಚಾರ್ಯ ಪಾಂಡ್ರಂಗಿ, ಜಯಾಚಾರ್ಯ ಪಾಂಡ್ರಂಗಿ ಅಂತ ಹೇಳಿ ಸಹಿ, ಶಾರ್ಟ್ ಫಾರ್ಮ್ ಅವೆರಡು. ಕೃಪಾ ಜಪ ಅಂತ ತಿಳ್ಕೊಂಡು ಹಂಗ ಹಾಕಿರ್ಬೇಕು. ಅವ್ರು ಸಹಿ ಆಗಿದ್ರೆ ಈ ವಿದ್ಯಾರ್ಥಿ ಪಾಸ್ ಆಗ್ಯಾನ ಅಂತ ಅರ್ಥ. ಸ್ವಾಮಿಗಳು ದಕ್ಷಿಣೆ ಎಲ್ಲ ಕೊಡೋದು. ಅವ್ರ ಸಹಿ ಬಿದ್ದಿದ್ದಿಲ್ಲ ಅಂತಂದ್ರೆ ಮುಗೀತು ಅಂತ ಅರ್ಥ. ಅದರಲ್ಲೂ ಕೂಡ ಕೃಪಾ ಸಹಿ ಇದ್ರೆ ಸ್ವಲ್ಪ ಜಾಸ್ತಿ ದಕ್ಷಿಣೆ ಅಂತ, ಜಪ ಸಹಿ ಇದ್ರೆ ಸ್ವಲ್ಪ ಕಡಿಮೆ ದಕ್ಷಿಣೆ ಅಂತ. ಯಾಕಂದ್ರೆ ಕೃಷ್ಣಾಚಾರ್ಯ ಪಾಂಡ್ರಂಗಿ ಸ್ವಲ್ಪ ಇವ್ರಿಗಿಂತ ಹಿರಿಯರು, ದೊಡ್ಡವರು. ಅವರು ಪರೀಕ್ಷೆ ಹೆಂಗ್ ಮಾಡ್ತಿದ್ರು ಅಂತ ನಮ್ ಗುರುಗಳು ಹೇಳ್ತಿರ್ಬೇಕು. ಕೃಷ್ಣಾಚಾರ್ಯ ಪಾಂಡ್ರಂಗಿ ಅವ್ರ ಪರೀಕ್ಷೆ ಹೆಂಗಿರ್ತಿತ್ತು ಅಂದ್ರೆ, ವಿದ್ಯಾರ್ಥಿ ಬಂದು ನಾ ಇಂಥ ಒಂದು ಗ್ರಂಥ ಓದಿದ್ದೇನೆ ಅಂತಂದ್ರೆ ಹೀಗೆ ಕೈ ಕಟ್ಕೊಂಡು ಕೊಡ್ಬೇಕಂತ ಅವರು ಕೃಷ್ಣಾಚಾರ್ಯ ಪಾಂಡ್ರಂಗಿ. ನೀವ್ ಹೇಳ್ರಿ ಅನ್ಬೇಕು.
ಅದು ಎಲ್ಲಿ ಪ್ರಶ್ನೆ ಕೇಳೋದಿಲ್ಲ, ಅವನು ಎಷ್ಟೊತ್ತು ಅನುವಾದ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟೊತ್ತು ಮಾಡಿ ನನ್ಗೆ ಇಲ್ಲಿಗೆ ಮುಗೀತು ಅಂತ ಹೇಳಿದ್ರೆ ಹೋಗ್ಬಹುದು ಅಂತ ಇಷ್ಟೇ ಹೇಳ್ಬೇಕಂತೆ. ಮಧ್ಯದಲ್ಲಿ ಏನು ಪ್ರಶ್ನೆ ಮಾಡ್ತಿರ್ಲಿಲ್ವಂತೆ. ಯಾಕೆ ಅಂದ್ರೆ ಅವನು ಏನು ಓದಿದ್ದಾನೆ ಅನ್ನೋದು ಅವನ ಅನುವಾದದಲ್ಲೇ ಗೊತ್ತಾಗ್ತಿತ್ತು. ಅವನು ಎಷ್ಟು ಅನುವಾದ ಮಾಡ್ತಾನೆ ಅದರ ಮೇಲೆ ಅವನು ಅನುವಾದ ಎಷ್ಟು ಓದಿದ್ದಾನೆ ಅಂತ ಅದರ ಮೇಲೆ ಸಹಿ ಹಾಕಿ ಚೀಟಿ ಕೊಡಿಸ್ಬೇಕಂತೆ. ಹೀಗೆ ಒಂದು ಪರೀಕ್ಷೆಯ ಪದ್ಧತಿ ಅಂತ ಇತ್ತು ಮಠದಲ್ಲಿ. ಅಷ್ಟು ವಿದ್ವಾಂಸರ ಒಂದು ದಿಂಡು. ಸತ್ಯಧ್ಯಾನ ತೀರ್ಥರು ಹೊರಟ್ರೆ ಮಠದ ತುಂಬೆಲ್ಲ ವಿದ್ವಾಂಸರೇ. ಅದರಲ್ಲಿ ನಮ್ಮ ಗಲಗಲಿ ಪಂಡರಿನಾಥಾಚಾರ್ಯ ಅವರು ನನಗೆ ಅಜ್ಜಂದ್ರಾಗಬೇಕು. ಅವರು ಕೂಡ ಸತ್ಯಧ್ಯಾನ ತೀರ್ಥರಲ್ಲಿ ಪ್ರಾಥಮಿಕವಾದ ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ಅನಂತರದಲ್ಲಿ ಅವರು ವೃಂದಾವನ ಪ್ರವೇಶ ಮಾಡಿದ್ದಕ್ಕೆ ಅವರ ಶಿಷ್ಯರೇ ಆಗಿರುವಂತಹ ಬಳಗಿ ವೇದವ್ಯಾಸಾಚಾರ್ಯ ಬಾಗಲಕೋಟೆಯಲ್ಲಿ ಅಧ್ಯಯನ ಮಾಡಿದವರು. ಅವರು ಯಾಕಿದೆ ಹೇಳಿದೆ ಅಂದ್ರೆ ಇಷ್ಟೆಲ್ಲ ವಿದ್ವಾಂಸರನ್ನ ತಯಾರಿ ಮಾಡುವಾಗ ಕೊನೆಗೆ ಆ ಜಯತೀರ್ಥಾಚಾರ್ಯ ಪಾಂಡೆ ಅವ್ರು ಹೇಳ್ಬೇಕಂತೆ, ನೀವು ಊರುಗಳನ್ನ ತಗೊಳ್ಬೇಕು ಅಂತ ಬಹಳ ಅಪೇಕ್ಷೆ ಮಾಡ್ತೀರಿ, ಅದಕ್ಕೆ ವೆಚ್ಚ ಎಷ್ಟಾಗ್ತದೆ ನೋಡ್ಬೇಕಲ್ಲ, ಅಷ್ಟೆಲ್ಲ ಯಾರು ಕೊಡುವು? ಮುಂದೆ ನೀವು ವಯಸ್ಸಾಗಿದೆ ತಗೊಂಡು ಬಿಟ್ಟ ಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಮುಂದಿನವ್ರ ಪ್ರಸಂಗ ಏನು ಅಂತ ಕೇಳ್ಬೇಕಂತ. ಅದಕ್ಕೆ ಸ್ವಾಮಿಗಳು ಹೇಳ್ಬೇಕು, ಮುಂದೆ ಏನಾಗ್ತದೋ ಆಗ್ತದೋ. ನನ್ನ ಸಂಕಲ್ಪ ಏನು ಅಂದ್ರೆ ಯಾವ ವಿದ್ವಾಂಸರು ನಾಳೆ ಇನ್ನೊಂದು ಕಡೆಗೆ ಹೋಗಿ ಅನ್ಯತ್ರ ದೇಹಿ ಅಂತ ತರಬಾರದು. ಹಾಗೆ 2 ಊರುಗಳನ್ನೇ ಖರೀದಿ ಮಾಡಬೇಕು ಅಂತ ಹೇಳಿ ಮಠದಲ್ಲಿ ಇದ್ದ ಎಲ್ಲವನ್ನ ಹಾಕಿ ತೇಮ್ರೆ ರಾಜಗೋಪಾಲ್ಪುರವನ್ನು ಖರೀದಿ ಮಾಡಿದ್ರು. ಅದು ಮುಂದೆ ಮತ್ತೆ ನಮ್ಮ ಸರ್ಕಾರದವರು ಉತ್ತಮ ಸರ್ಕಾರದವ್ರು ಬಂದ್ರು. ಅವ್ರು ಬಂದ ಮೇಲೆ ಎಲ್ಲ ಟೆಂಡೆನ್ಸಿ ಆಕ್ಟ್ ತಗೊಂಡ್ಬಂದ್ರು. ಎಲ್ಲ ಹೋಗ್ಲಿಕ್ಕೆ ಪ್ರಸಂಗ ಬಂದಾಗ ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರುವಂತಹ ಸತ್ಯಪ್ರಮೋದ್ ತೀರ್ಥರು ತುಂಬಾ ಕಷ್ಟದಿಂದ ಉಳಿಸಿರೋದನ್ನ, ಬಹಳ ಕಷ್ಟಪಟ್ಟರೆ ಅದನ್ನು ಉಳಿಸ್ಬೇಕಾದಾಗ ಅದು ಆದ ಮೇಲೂ ಹೋಗೋ ಪ್ರಸಂಗ ಬಂದರಿಂದ ಎಲ್ಲವನ್ನ ಮಾರಿ ಆ ಹಣವನ್ನ ಇಟ್ಟುಕೊಂಡು ಮಾಶಾಸನ, ನಮ್ಮ ಸ್ವಾಮಿಗಳು ಪರಮ ಪೂಜ್ಯ ಮಹಾಸ್ವಾಮಿಗಳವರು ಇವತ್ತಿನವರು ಮಾಶಾಸನ ಅಂತ ತಿಳಿದುಕೊಂಡು ಎಲ್ಲ ವಿದ್ವಾಂಸರಿಗೆ ಅದನ್ನ ಕೊಟ್ಟು ಕಳಿಸುವಂತಹ ಸಂಪ್ರದಾಯವನ್ನು ತಂದುಕೊಂಡು ಬಂದರು. ಇದೆಲ್ಲ ಸತ್ಯಧ್ಯಾನ ತೀರ್ಥರಿಂದ ಬಂದದ್ದು ಅಂತ. ಇವತ್ತೇನು ಬೆಂಗಳೂರಿನಲ್ಲಿ ಮಠವನ್ನು ನೋಡ್ತೇವೆ, ಉತ್ತರಾದಿ ಮಠದ ಭವ್ಯವಾದ ಜಾಗ, ಅದನ್ನ ಕೊಂಡುಕೊಂಡವರೇ ಸತ್ಯಧ್ಯಾನ ತೀರ್ಥರು. ಅವರು ತಗೊಂಡಿದ್ದಿಲ್ಲ ಅಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡದಾದ ನಾವು ಮಠವನ್ನ ಕಾಣ್ಲಿಕ್ಕೇ ಸಾಧ್ಯ ಇದ್ದಿದ್ದಿಲ್ಲ. ಇವತ್ತೇನು ಕೇಂದ್ರ, ಉತ್ತರಾದಿ ಮಠದ ಕೇಂದ್ರ ಬೆಂಗಳೂರು ಅಂತ ಹೇಳಬೇಕಾದ್ರೆ ಅದನ್ನು ಕೊಂಡುಕೊಂಡು, ಅದಷ್ಟೇ ಎಲ್ಲ ನ್ಯಾಷನಲ್ ಗ್ರೌಂಡ್ ಕೂಡ ಇದೆ ಇವತ್ತು, ಅದು ಕೂಡ ಇದ್ದದ್ದೇ ಮಠಕ್ಕೆ ಸ್ವಾಮಿಗಳು ವಿದ್ಯಾಪೀಠ ಅದಕ್ಕೆ ಕಾಲೇಜಿಗೆ ಕೊಟ್ಟರದನ್ನ, ಅದು ಕೂಡ ದಾಖಲೆ ಇದೆ ನಮ್ಮಲ್ಲೇ ಉಳಿದದ್ದು ಅಂತ. ಕೇಳಿದ್ರು ವಿದ್ಯಾಸಂಸ್ಥೆಗೆ ಬೇಕು ಅಂದಾಗ ಆಯ್ತಿರ್ಲಿ ಅಂತ. ಮಧ್ಯದಲ್ಲಿ ರೋಡ್ ಇದ್ದಿದ್ದಿಲ್ಲ, ಫುಲ್ ಅಷ್ಟು ಜಾಗ ಒಂದೇ ಇತ್ತು. ಆಮೇಲೆ ಅದನ್ನು ಕೊಟ್ಟ ಮೇಲೆ ಮಧ್ಯದಲ್ಲಿ ಗವರ್ಮೆಂಟ್ ರೋಡ್ಗೆಲ್ಲ ಹಾಕೊಂಡೆಲ್ಲ ವ್ಯವಸ್ಥೆ ಆಯಿತು. ಹಾಗಾಗಿ ಆ ಭಾಗ ಮಾತ್ರ ಉಳ್ಕೊಂಡದ್ದು. ಅಲ್ಲೊಂದು ವಿದ್ಯಾಪೀಠ ಇತ್ತು. ಇವತ್ತೇನು ಜಯತೀರ್ಥ ವಿದ್ಯಾಪೀಠ ಇದೆ, ಇದಕ್ಕಿಂತ ಮೊದಲು ಇದು ಸ್ವಾಮಿಗಳು ಸತ್ಯಪ್ರಮೋದ್ ತೀರ್ಥ ಶ್ರೀಪಾದರು ಸ್ಥಾಪನೆ ಮಾಡಿರುವಂತಹದ್ದು ಒಂದು 25-30 ವರ್ಷ ಆಯಿತು. ಅದಕ್ಕಿಂತಲೂ ಮೊದಲು ಒಂದು ವಿದ್ಯಾಪೀಠ ಇತ್ತು. ಆ ವಿದ್ಯಾಪೀಠದಲ್ಲಿ ಅಧ್ಯಾಪಕರನ್ನ ಪ್ರಿನ್ಸಿಪಲ್ ಆಗಿ ನೇಮಿಸಿದವರು ಯಾರು ಅಂದ್ರೆ ಪಾಲ್ಮೂರು ಜಗನ್ನಾಥಾಚಾರ್ಯರು ಅಂತ ಅವ್ರು ನೇಮಿಸಿದ್ರು. ಸತ್ಯಧ್ಯಾನ ತೀರ್ಥರಿಗೆ ಬಹಳ ಬೇಕಾದವರು ಪಾಲ್ಮೂರು ಜಗನ್ನಾಥಾಚಾರ್ಯರು ಅಂತ, ಕೋಡಂಗಲ್ಲಿಂದ ಬಂದವರು. ಅವರನ್ನ ಮುಂದೆ ರಘುವೀರ ತೀರ್ಥರು ಅಂತ ತಿಳಿದುಕೊಂಡು ಆಶ್ರಮ ಆಗಿ ಕೂಡ್ಲಿ ಮಠಕ್ಕೆ ಬಂದವರು ರಘುವೀರ ತೀರ್ಥರು ಅಂತ. ಬಹಳ ದೊಡ್ಡ ನರಸಿಂಹ ಮಂತ್ರದಲ್ಲಿ ಬಹಳ ದೊಡ್ಡ ಸಿದ್ಧಿ ಇರುವಂತಹ ಸ್ವಾಮಿಗಳವರು. ಅವರನ್ನ ಆ ವಿದ್ಯಾಪೀಠಕ್ಕೆ ಪ್ರಿನ್ಸಿಪಲ್ ಆಗಿ ಮಾಡಿ ಅಲ್ಲೊಂದು ವಿದ್ಯಾಪೀಠವನ್ನು ನೇಮನ ಮಾಡಿದ್ರು. ವಿದ್ಯಾರ್ಥಿಗಳೆಲ್ಲ ತಯಾರು ಮಾಡ್ಬೇಕು. ಹೆಂಗಿತ್ತು ಅಂದ್ರೆ ಇವರು ಪ್ರಮಾಣ ಪದ್ಧತಿಯಲ್ಲಿ ಎತ್ತಿದ ಕೈ ನಮ್ಮ ಪಾಲ್ಮೂರು ಜಗನ್ನಾಥಾಚಾರ್ಯ. ಅವರಲ್ಲಿ ಪ್ರಮಾಣ ಪದ್ಧತಿಯನ್ನು ಓದಿಕೊಂಡು ಬಂದಿದ್ದಾನೆ ಅಂದ್ರೆ ಸತ್ಯಧ್ಯಾನ ತೀರ್ಥರು ಪರೀಕ್ಷೆಯನ್ನೇ ಮಾಡ್ತಿರ್ಲಿಲ್ವಂತ, ಅಷ್ಟು ಚೆನ್ನಾಗಿ ಓದ್ಕೊಂಡು ಬಂದಿದ್ದಾನೆ ಅಂತ. ಅಂದ್ರೆ ಅಷ್ಟೊಂದು ವಿಶ್ವಾಸ ಇರುವಂತಹ ವಿದ್ವಾಂಸರನ್ನೇ ಅಲ್ಲಿ ಇಟ್ಟು ತಯಾರಿಯನ್ನ ಮಾಡಿಸ್ತಿದ್ರು ಅಂತ ಇತಿಹಾಸವನ್ನು ಕೇಳ್ತೇವೆ. ಸತ್ಯಧ್ಯಾನ ತೀರ್ಥರಲ್ಲಿ ವಿದ್ಯಾರ್ಥಿಗಳನ್ನ ತಯಾರಿ ಮಾಡುವುದು ಒಂದ್ ಸರಿ ಹೇಳ್ಬೇಕು, ನಮ್ಮ ಆಚಾರ್ಯ ಹೇಳ್ತಿರ್ಬೇಕು, ಗಲಗಲಿ ಪಂಡರಿನಾಥಾಚಾರ್ಯ ಅವತ್ತಿನ ಕಾಲದಲ್ಲಿ ರಜತ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು ಅವೆಲ್ಲ ಈ ಇವತ್ತಿನ ನಾಣ್ಯಗಳಲ್ಲಿ, ಇವತ್ತಿನ ನಾಣ್ಯಗಳು ಕಳೆದೋದ್ರು ಟೆನ್ಷನ್ ಆಗೋದಿಲ್ಲ ನಮಗೆ, ಯಾಕಂದ್ರೆ ಏನಿರೋದಿಲ್ಲ ಅದ್ರೊಳಗೆ. ಯಾವ ನಾಣ್ಯ ಕಳೆದೋದ್ರು ನಮ್ಗೆ ಏನ್ ಟೆನ್ಷನ್, ಉಳ್ಕೊಂಡು ಹೋದ್ರೆ ಹೋಗಿ ಬಿಡು ಅಂತೀವಿ. ಅವತ್ತು ರಜತ ನಾಣ್ಯಗಳು ಹೇಳ್ಬೇಕು ಏನು, ವಿದ್ಯಾರ್ಥಿಗಳು ಎಷ್ಟು ಶ್ಲೋಕವನ್ನ ಕಂಠಪಾಠ ಮಾಡ್ತೀರಿ ಅಷ್ಟು ರಜತ ನಾಣ್ಯ ಕೊಡ್ತೇನೆ ಅಂತ ಹೇಳ್ಬೇಕಂತ. ಒಂದು ಶ್ಲೋಕ ಮಾಡಿದ್ರೆ ಒಂದು ರೂಪಾಯಿ, 2 ಶ್ಲೋಕ ಮಾಡಿದ್ರೆ 2 ರೂಪಾಯಿ. ಎಷ್ಟೋ ಜನ ಪಾಪ 20-30 ಶ್ಲೋಕಗಳನ್ನು ಕಂಠಪಾಠ ಮಾಡಿದ್ರು ಯಾವುದೋ ಒಂದು ವೊಕೇಶನಲ್ಲಿ, ಹಂಗೆ ಎಲ್ಲಾ ಕಾಲಕ್ಕಲ್ಲ, ಒಂದು ಪ್ರಸಂಗದಲ್ಲಿ ಆಯ್ತು ಅಂತ ಹೇಳಿ ಒಬ್ರು 1 ರೂಪಾಯಿ ತಗೊಂಡ್ರು, ಒಬ್ರು 2 ರೂಪಾಯಿ, ಒಬ್ರು 10, ಒಬ್ರು 30, 40 ತಗೊಂಡ್ರಂತ. ಪಂಡರಿನಾಥಾಚಾರ್ಯ ಪ್ರಸಂಗ ಬಂದಿತ್ತಂತ, ನೀವೆಷ್ಟು ಶ್ಲೋಕ ಹೇಳ್ತೀರಿ ಅಂತ. ಸ್ವಾಮಿಗಳಿಗೆ ಅವ್ರು ಹೇಳಿದ್ರ, ಸ್ವಲ್ಪ ಹುಡುಗ ಬುದ್ಧಿ ಇದ್ದದ್ದು, ನೀವೆಷ್ಟು ಕೇಳ್ತೀರಿ ಕೇಳ್ರಿ ಅಂತ ಹೇಳ್ಬೇಕಂತ. ಎಷ್ಟು ಹೇಳಿರ್ಬೇಕು? 800 ಶ್ಲೋಕಗಳನ್ನ ಮುಖೋದ್ಗತ ಹೇಳಿದ್ರಂತೆ ಪಂಡರಿನಾಥಾಚಾರ್ಯ. ಸ್ವಾಮಿಗಳು 800 ರೂಪಾಯಿಯನ್ನ ಕೊಟ್ರಂತೆ ಅವತ್ತಿನ ಕಾಲದಲ್ಲಿ, ನೆನ್ಪಿಟ್ಟುಕೊಡ್ರಿ. ಅದ್ರ ಅಷ್ಟು ವಿದ್ಯಾವಾತ್ಸಲ್ಯ. ಸತ್ಯಧ್ಯಾನ ತೀರ್ಥರು 800 ರೂಪಾಯಿ ಅಕ್ಷರಶಃ ಬೆಳ್ಳಿ ನಾಣ್ಯಗಳನ್ನೇ ಕೊಟ್ಟದ್ದು ಅಂತ ಹೇಳ್ತಾರೆ. ಆ ನಾಣ್ಯಗಳನ್ನ ತೆಗೆದುಕೊಂಡೇ ಮುಂದೆ ಮನೆಯಲ್ಲಿ ದೇವರ ಪೆಟ್ಟಿಗೆ, ಮಂಟಪ,
ಸಂಪುಷ್ಟಗಳನ್ನ ಮಾಡಿಕೊಂಡವರು ಅವರೆಲ್ಲ. ಅವಾಗೆಲ್ಲ ಬೆಳ್ಳಿ ಹಿಂಗೆ ಸಿಕ್ತಿದ್ದಿಲ್ಲಲ್ಲ, ಈ ಬಂಧದ ನಾಣ್ಯಗಳನ್ನ ಕರಗಿಸೋದು, ಅದರಿಂದ ದೇವರಿಗೆ ಸಾಮಗ್ರಿಗಳನ್ನೆಲ್ಲ ಮಾಡಿಸೋದು ಅಂತ. ಇದನ್ನ ನಮ್ಮ ಗುರುಗಳು ಹೇಳ್ತಿರ್ಬೇಕು. ಬಂಡಿ ಆಟ ಅಂತಿರ್ತಿತ್ತು ಅವಾಗ. ಸತ್ಯಧ್ಯಾನ ತೀರ್ಥರು ಕೂಡ್ಬೇಕಂತ ವಿದ್ಯಾರ್ಥಿಗಳನ್ನ ಕೂಡಿಸ್ಕೊಂಡು ಒಂದು ಶ್ಲೋಕ ನೀವು ಹೇಳಿದ್ರೆ, ಕಾಂತಾಯ ನಮಸ್ಕಾರೋ ಮೀಯಿಂದ ಮುಗಿಸಿದ್ರೆ ಮೀಯಿಂದ ಶುರುವಾಗುವ ಶ್ಲೋಕ ನೀನು ಹೇಳಬೇಕು. ಅದ್ರ ಶ್ಲೋಕ ಮುಗಿಸಿದ್ರೆ ಅವನು ಹೇಳಬೇಕು. ಈಗೊಂದು ಅಧ್ಯಯನ ಮಾಡುವ ಪದ್ಧತಿ ಇತ್ತು ಅಂತೆ ಮರ್ತು ಹೋಗ್ಬಿಟ್ಟಿದೆ ನಮಗೆ ಇವತ್ತು. ಹೀಗಾದ್ರೆ ಏನಾಗ್ತಿತ್ತು ಅಂದ್ರೆ, ಸಮಗ್ರ ಸುಮಧ್ವಜಯ ಕಂಠಸ್ಥ, ರಘುವಂಶ ಬರಬೇಕು, ಕಾಳಿದಾಸನ ಗ್ರಂಥಗಳು, ಚಿತ್ತ ಪ್ರಬಂಧಗಳು ಬರಬೇಕು. ಯಾಕಂದ್ರೆ ಅಷ್ಟೆಲ್ಲ ಶ್ಲೋಕ ಹೇಳ್ಬೇಕಲ್ಲ ಅವರು. ಹೀಗೆ ಸತ್ಯಧ್ಯಾನ ತೀರ್ಥರು ಅಧ್ಯಯನ ಮಾಡಿಸ್ತಿದ್ರು ಅಂತ ನಮ್ಮ ಆಚಾರ್ಯ ಹೇಳಬೇಕು. ಪೂರ್ಣ ನೀವು ಒಂದು ಯಾವುದೇ ಅಕ್ಷರ ಶ್ಲೋಕ ಒಟ್ಟಾರೆ ಹೇಳಬೇಕು. ಸಾಹಿತ್ಯದಲ್ಲಿ ಸಾಹಿತ್ಯದಲ್ಲಿ, ವೇದಾಂತದಲ್ಲಿ ವೇದಾಂತದಲ್ಲಿ, ಎಲ್ಲೇ ಬರ್ತಿದ್ರು ಹೇಳಬೇಕು. ಅಷ್ಟು ವಿದ್ಯಾರ್ಥಿಗಳನ್ನ ತಯಾರಿ ಮಾಡುವ ಒಂದು ದೀಕ್ಷೆ ಸತ್ಯಧ್ಯಾನ ತೀರ್ಥರಲ್ಲಿ ಇದ್ದದ್ದು ಅಂತ ಕೇಳುತ್ತೇವೆ. ಅದು ಬಹಳ ದೊಡ್ಡ ಯೋಗ್ಯತೆ. ಚಿಕ್ಕೋಡಿ ಗ್ರಾಮದಲ್ಲಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಅವರು ಅವತಾರ ಮಾಡಿ ಬಂದು, ಪೂರ್ವಾಶ್ರಮದಲ್ಲಿ ಅವರ ತಂದೆಯವರು ಕೂಡ ಸ್ವಾಮಿಗಳೇ ಸತ್ಯಧೀರ ತೀರ್ಥರು. ನಿಜಾಂ ಸಂಸ್ಥಾನ, ರಾಯಚೂರು ಸಂಸ್ಥಾನದಲ್ಲಿ ನಿಜಾಂ ಸಂಸ್ಥಾನ, ಅಲ್ಲಿ ಅವರಿಗೆ ಒಂದು 4,000 ಎಕರೆ ಇತ್ರಿ. ಪಟ್ಟಕ್ಕೊಂದು 4,000 ಎಕರೆ ನೆನಪಿಟ್ಕೊಂಡ್ರೆ ಹೊಲಗಳು ಅಲ್ಲೇ ಇದ್ಬಿಟ್ರು. ಅಲ್ಲಿ ಒಂದು 20 ವರ್ಷ ಅಲ್ಲೇ ಇದ್ರು ಅವ್ರು. ಬರಲೇ ಇಲ್ಲ, ಹೊರಗೆ ಬರಲಿಲ್ಲ. ಯಾಕೆ ಅಂದ್ರೆ ಎಲ್ಲ ರಾಷ್ಟ್ರೀಯ ವಿಪ್ಲವ, ಎಲ್ಲ ಆ ರಾಜ ಈ ರಾಜ, ಬ್ರಿಟಿಷರು, ಜಗಳ ರಗಳಿ. ಅವ್ ನಿಜಾಮರ ಸರ್ಕಾರ ಹೆಂಗಿರ್ತಿತ್ತು ಭಾರಿ ವಿಚಿತ್ರ ರೀ. ಈ ನಮ್ಮಲ್ಲಿ ಒಂದು ಗಾದಿ ಮಾತದ, ಕರ್ನಾಟಕದ ಪ್ರಾಯಶಃ ನಿಮ್ಮಲ್ಲಿ ಇದೇ ಗೊತ್ತಿಲ್ಲ. ಒಬ್ಬ ಬ್ರಾಹ್ಮಣನಿಗೆ ಒಬ್ಬ ಮುಸ್ಲಿಂ ಸ್ನೇಹಿತ ಇರ್ತಾನಂತ ಯಾವಾಗ್ಲೂ ಕೂಡ. ನಮ್ಮಲ್ಲಿ ಒಂದು ಗಾದಿ ಮಾತು, ಯಾರೇ ಸ್ಕೂಲಲ್ಲಿ ನೀವು ಯಾರೇ ಸ್ಕೂಲ್ ಮೇಟ್ ಇದ್ರು ಒಬ್ಬ ಬ್ರಾಹ್ಮಣಿಗೆ ಒಬ್ಬ ಮುಸ್ಲಿಮ ಸ್ನೇಹಿತ ಇರ್ತಾನ. ಹಾಗೆ ಈ ಬ್ರಾಹ್ಮಣರ ಮೇಲೆ ವಿಶೇಷ ಪ್ರೇಮ. ಅವ್ರು ನಿಜಾಮರು, ಸತ್ವೋತ್ಸವಗಳ ಕಾಲಕ್ಕೂ ಅವ ನಿಜಾಮನೆ. ಅವ ಇಟ್ಕೊಂಡು ನಮ್ಮಲ್ಲೇ ಇಟ್ಬಿಡ್ರಿ ಅಂದ್ರು. 18 ವರ್ಷ ಚಾತುರ್ಮಾಸ್ಯ ಸತ್ವೋತ್ಸವಗಳು ಅಲ್ಲೇ ಮಾಡ್ಯಾರ. ಸವಣೂರಿನಾಗ 18 ಚಾತುರ್ಮಾಸ್ಯ ಅಲ್ಲೇ, 18 ವರ್ಷ ಅಲ್ಲೇ. ದೀಪಾವಳಿ ನವರಾತ್ರಿ ಎಲ್ಲೂ ಹೊರಗೆ ಹೋಗ್ಲೇ ಇಲ್ಲ. ಹಂಗ ಅವ್ರಿಗೆ 20 ವರ್ಷ ಸತ್ಯಧೀರ ತೀರ್ಥರು ಅಲ್ಲೇ. ಅವರು ಒಂದೇ ಒಂದು ಯಾತ್ರೆ ಮಾಡಿದ ಒಂದು ಗ್ರಂಥ ಅದ, ಅದು ಗಯಾಕ್ಕೆ ಹೋಗಿ ಬಂದರು ಸತ್ಯಧೀರ ತೀರ್ಥರು. ಸತ್ಯಧೀರ ತೀರ್ಥ ಗಯಾಗಮನ ಚರಿತಾಮೃತಂ ಅಂತ ಒಂದು ಗ್ರಂಥ ಇದೆ. ಅದು ಒಂದು ಕಾವ್ಯ ಬಿಟ್ರೆ ಅವ್ರ ಮೇಲೆ ನಮ್ಗೆ ಉಲ್ಲೇಖ ಸಿಗೋದಿಲ್ಲ. ನಮ್ಮೂರಲ್ಲಿ ಒಂದು ಪಾಠಶಾಲಾ ಸ್ಥಾಪನಾ ಮಾಡಿದ್ರು, ಸತ್ಯಧೀರ ತೀರ್ಥ ಪಾಠಶಾಲಾ ಅಂತ ನಮ್ಮಲ್ಲಿ ಒಂದು ಪಾಠಶಾಲಾ ಸ್ಥಾಪನಾ ಮಾಡಿದ್ದಾರೆ. 20 ವರ್ಷ ಅಲ್ಲಿ ಕೂತ್ಕೊಂಡು ಮಾಡಿದ್ದೇನು ಅಂದ್ರೆ, ಕೇವಲ ವಿದ್ಯಾರ್ಥಿಗಳನ್ನ ತಯಾರಿ ಮಾಡ್ಬೇಕು, ಬೇರೆ ಏನು ವಿದ್ಯಾರ್ಥಿಗಳನ್ನ ತಯಾರಿ ಮಾಡಿದ್ದಲ್ಲ. ಇನ್ನೇನು ಕೆಲಸ ಇಲ್ಲ. ಉತ್ಪನ್ನ ಬರ್ತಿತ್ತು, ಮಾಡಿದ್ರೆ ಅಲ್ಲಿ ವಿದ್ಯಾರ್ಥಿನ ಇಟ್ಕೊಂಡು ತಯಾರಿ ಮಾಡ್ತಿರ್ಬೇಕು. ಒಂದು ಪ್ರಸಂಗವನ್ನ ನಮ್ಮ ಆಚಾರ್ಯ ಹೇಳ್ತಿರ್ಬೇಕು. ಸತ್ಯಧ್ಯಾನ ತೀರ್ಥರು ಆಶ್ರಮ ಮೊದಲಿಂದಲೇ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಂತ. ನಾವು ನಮ್ಮಲ್ಲಿ ಒಂದು ಜಾಸ್ತಿ ಹೇಳ್ತಿರ್ತಾರೆ, ಮಂಗಳಾರತಿ ತಗೊಂಡ್ರೆ ಉಷ್ಣ ಆಗ್ತಿರ್ತಾರಂತ, ತೀರ್ಥ ತಗೊಂಡ್ರೆ ಶೀತ ಆಗ್ತಿರ್ತ ಅಂತ ಹೇಳ್ತಿರ್ತಾರೆ. ಅಷ್ಟು ಪರಿ ಯಾರು ಇರಬಾರ್ದು ಅಂತ. ಮಂಗಳಾರತಿ ತಗೊಂಡು ಕೂಡಲೇ ಜ್ವರ ಬರ್ಲಿಕ್ಕೆ ಶುರು ಆಗೋದು, ತೀರ್ಥ ತಗೊಂಡು ಕೂಡಲೇ ಹಕ್ಷಿ ಸೀನೋದು ಅಂತ ವ್ಯವಸ್ಥೆ ಅಷ್ಟಿತ್ತಂತೆ. ಅದಕ್ಕೆ ಅವರು ವಿಶೇಷ ಪ್ರೀತಿ ಪಾತ್ರರು. ಯಾವಾಗ್ಲೂ ಏನಾದ್ರೂ ಒಂದು ಸ್ವಲ್ಪ ಅನಾನುಕೂಲ ಆಯ್ತು ಅಂದ್ರೆ ಅವ್ರನ್ನ ಪ್ರೀತಿ ಪಾತ್ರರು ಅಂತ ತಿಳ್ಕೊಂಡು. ಮಹಾಭಾರತದ ಪ್ರಸಂಗ ಬರ್ತದೆ. ಧೃತರಾಷ್ಟ್ರ ವೇದವ್ಯಾಸ ದೇವ್ರಿಗೆ ಕೇಳ್ತಾನೆ, ಅಲ್ರಿ ವೇದವ್ಯಾಸ ದೇವ್ರಿಗೆ ನನ್ನ ಒಂದ್ ಮಾತು ಹೇಳ್ರಿ. ಅಪ್ಪ ಅಪ್ಪನೇ ಅವರು ತಂದೆ ಸ್ಥಾನ. ಅಪ್ಪ ಒಂದ್ ಮಾತು ಹೇಳ್ರಿ, ಏನು ನಿಮಗ ಪಾಂಡವರು ಮೊಮ್ಮಕ್ಕಳು, ಕೌರವರು ಮೊಮ್ಮಕ್ಕಳು, ವಿಶೇಷ ಪ್ರೀತಿ ಕೌರವ್ರ ಮೇಲೆ ಇಲ್ಲಿ, ನಿಮಗ ಪಾಂಡವ್ರ ಮೇಲೆ ಪ್ರೀತಿ ಅದ ಯಾಕಂತ ಕೇಳ್ಬೇಕಂತ. ಅವರು ಹೋದಿಲ್ಲ, ಯಾವಾಗ್ಲೂ ಪಾಂಡವ ಪಕ್ಷ ವಹಿಸ್ತಿರ್ತಿರ್ಲಿಲ್ಲ ಅಂತ. ಅದಕ್ಕೆ ವೇದವ್ಯಾಸ ಹೇಳಿದ್ರಂತ, ಯಾರು ದುರ್ಬಲರು, ಯಾರು ಅನಾಥರು, ಯಾರು ಗತಿ ಇಲ್ಲದೆ ಇದ್ದವರು, ಅವ್ರ ಮೇಲೆ ನನಗೆ ಹೆಚ್ಚಿಗೆ ಪ್ರೀತಿ ಇರ್ತದೆ ನೆನಪಿಟ್ಟು ಅಂತ ಏನಂತ. ಯಾಕೆ ಪಾಂಡವರಿಗೆ ತಂದೆ ಇಲ್ಲ, ನೀವೆಲ್ಲಾರು ಸೇರಿ ಅವ್ರು ಒನಕ್ ಹಾಕಿರಿ, ಗತಿ ಇಲ್ಲ, ಹಿಂಗಾಗೆ ನಾ ಪಾಂಡವರ ಪಕ್ಷ ವಹಿಸ್ಕೊಂಡಿನಿ ಅಂತ. ಹಂಗ ಈ ಸತ್ಯಧ್ಯಾನ ತೀರ್ಥ ಸ್ವಲ್ಪ ದುರ್ಬಲ ಇದ್ರು ದೇಹದಿಂದ ಅನ್ನೋದಕ್ಕಾಗಿ ಎಲ್ಲರೂ ಅವ್ರ ಮೇಲೆ ಬಹಳ ಪ್ರೇಮ. ಎಷ್ಟು ಪ್ರೇಮ ಮಾಡ್ತಿದ್ರು ಮನೆಯೊಳಗ ಅಂದ್ರೆ, ತಿನ್ನಿಸೋದು, ಉಣಿಸೋದು, ಕೂಡ್ಸೋದು, ಓದೋದು ಬರೆಯೋದು ಇದ್ದಿದ್ದೇ ಇಲ್ರಿ. 16 ವರ್ಷ ಆಗೋ ತನಕನೂ ಪುಸ್ತಕ ಮುಟ್ಟಿಲ್ಲ. ಓದ್ ಪ್ರಾಥಮಿಕ ಅಭ್ಯಾಸ ಬೇರೆ, ಈ ಬರ್ತದೆ ಓದ್ತಾರೆ, ಅದೆಲ್ಲ ಅಲ್ಲ. ಶಾಸ್ತ್ರ ಪ್ರವೇಶ ಅಂತನ್ನೋದೇ 16 ವರ್ಷ ತನಕ ಇಲ್ಲವೇ ಇಲ್ಲ. ಆಮೇಲೆ ಒಂದ್ ದಿವಸ ಒಬ್ಬರು ವಕೀಲರು, ದಾತಾರ್ ವಕೀಲರು ಅಂತ ಅವ್ರ ಹೆಸರು, ಅವರು ಬಂದಾಗ ಸ್ವಾಮಿಗಳನ್ನ ಸತ್ಯಧೀರ ತೀರ್ಥರನ್ನ ಭೇಟಿ ಆಗಬೇಕು ಅಂತ ಬಂದಿದ್ದಾರೆ. ಇವರು ಶ್ರೀಪಾದ ಪುತ್ರರು, ಭಾರಿ ಗಂಭೀರ್ಯ, ಭಾರಿ ಟಿವಿ, ತಲೆಗೆಲ್ಲ ಪೇಟ ಗೀಟ ಕಟ್ಕೊಂಡು ಜರತಾರಿ ಹಾಕೊಂಡು ಕುದುರೆ ಮೇಲೆ ಕುತ್ಕೊಂಡು ಬರ್ತಾ ಇದ್ರಂತ. ಆತ್ಕೂರ್ನಲ್ಲಿ ಆದ ಪ್ರಸಂಗ ಅಂತ ಹೇಳ್ತಿರ್ಬೇಕು ನಮ್ಮ ಗುರುಗಳು. ಅಲ್ಲಿ ಬಂದ್ಕೊಂಡು ನೋಡಿದ್ರಂತ ಎಲ್ಲ. ಇಲ್ಲ ಇವರು ಶ್ರೀಪಾದ ಪುತ್ರರು ಅಂತ ತಿಳ್ಕೊಂಡು ಹೇಳಿ, ಇವ್ರೇನು ಸುಮ್ ಕೊಡ್ಬೇಕೋ ಬೇಡ, ಇವ್ರು ದಾತಾರ ವಕೀಲರು. ಅವರಂದ್ರು ಬರೇ ಇಷ್ಟ ಅದನೋ ಒಳಗೇನ್ರ ಒಂದ್ ಸ್ವಲ್ಪ ಅದನೋ ತಿಂಕ್ ಹೇಳ್ಬಿಟ್ರಂತ. ಈ ನಮ್ಮಲ್ಲಿ ಇಂಥ ಪ್ರಶ್ನೆ ಮಾಡೋದು ಭಾಳ ಇರ್ತಾವ. ಈ ಆಚಾರ ಭಯಂಕರ ಮಡಿಗಿಡಿ ಎಲ್ಲ ಜರತಾರಿಗಿಂತ ಹೊದ್ಕೊ ಅಡ್ಡಾಡ್ತಿರ್ತಾರೆ, ಒಳಗೇನ್ರ ಚಿದಂಶ ಅದನೋ ಏನ್ ಬರೀ ಇದ್ರ ಮೇಲೆ ಮುಗೀತು ಅಂತ ತಿಳ್ಕೊಂಡು ಹೇಳಿ.
ನಮ್ಮಲ್ಲಿ ಕರ್ನಾಟಕದ ಒಬ್ಬ ಕವಿ ಇದ್ದಾನಲ್ಲ ಅಥವಾ ಒಂದು ಪುಸ್ತಕ ಬರೆದಿದ್ದ, ಜರತಾರಿ ಜಗದ್ಗುರು ಅಂತ ಒಂದು ಪುಸ್ತಕ ಬರೆದಿದ್ದರು. ಜರತಾರಿ ಜಗದ್ಗುರು ಅಂದ್ರೆ ಮಠದಾಗ ಬರೀ ಭವ್ಯ ಅಲಂಕಾರ, ಪೇಟ, ಮುಂಡಾಸ, ಪೀಠ ಇಷ್ಟು ಬಿಟ್ರೆ ಏನೂ ಇದ್ದಿದ್ದಿಲ್ಲ ಒಳಗೆ. ಇಂಥ ಜರತಾರಿ ಜಗದ್ಗುರು ಅಂತ, ಅದಕ್ಕೆ ಕೇರ್ ಅಂತ, ಬರೀ ಇಷ್ಟನೋ ಏನ್ರ ಅದನೋ ಕೇರ್ ಅಂತ. ಆಗ ಒಳಗೆ ತಾಪ ಆಯ್ತು ಅವ್ರಿಗೆ, ಇದೆಲ್ಲ ವ್ಯತ್ಯಾಸ ಆಯ್ತು ಅಂತ ತಿಳ್ಕೊಂಡು ಹೇಳಿದವ್ರು. ಮತ್ತೆ ಅವ್ರ ಸ್ನೇಹಿತರು ಒಬ್ಬರೊಳಗೆ ಇದ್ದವ್ರು ಇರ್ತಾರೆ, ಸ್ವಾಮಿ ಹಿಂಗಂದ್ರು ಮತ್ತೆ ಹೆಂಗ್ ನಿಮ್ದು ಅಂತ ತಿಳ್ಕೊಂಡು ಹೇಳಿ. ಯಾವ ವ್ಯಕ್ತಿ ಅಂದಾನ ಅದ ವ್ಯಕ್ತಿ ಕನ್ಯಾದಾನ ಮಾಡ್ಬೇಕು, ಹಂಗ್ ಮಾಡ್ತೀನಿ ಅಂತ ಹೇಳೋರು ಬಿಡುದಿಲ್ಲ. ಅದ ವ್ಯಕ್ತಿ ತಮ್ಮ ಮಗಳ ಕನ್ಯಾ ಕರ್ಕೊಂಡ್ಬಂದಾಗ ಲಗ್ನ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಓದ್ಲಿಕ್ಕೆ ಶುರು ಮಾಡಿದ್ರು. ಆಗ ಸುರ್ಪುರದಾಗ ರಂಗಂಪೇಟೆ ರಾಮಾಚಾರ ಅಂತಿದ್ರು, ಸತ್ಯಧ್ಯಾನ ತೀರ್ಥರ ಪೂರ್ವಾಶ್ರಮದ ತರ್ಕ ಗುರುಗಳು. ಸತ್ಯಧೀರ ತೀರ್ಥರು ಸುರ್ಪುರ ಕೊಟ್ಟು ಕಳ್ಸಿರಿ ಇವ್ರನ್ನ, ನೀವು ಹೋಗ್ಬೇಕು ಅಂತ ತಿಳ್ಕೊಂಡು ಹೇಳಿ. ಅಲ್ಲಿ ಹೋಗಿ ತರ್ಕಶಾಸ್ತ್ರವನ್ನೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದು, ಬುದ್ಧಿ ಬಹಳ ತೀಕ್ಷ್ಣ ಇರ್ತದ್ರಿ, ಸ್ವಲ್ಪ ಟೈಮ್ ಬೇಕಾಗ್ತಿರ್ತ ಅಷ್ಟೇ. ಒಂಚೂರು ಅದು ದೀಪಕ್ಕೆ ಕುಡಿ ಬಂದಿರ್ತೀವಿ ನೋಡ್ರಿ, ಕುಡಿ ಸರಿಸಿದ್ರೆ ಪಕ್ಕಂತ ತಗೊಂಡಂಗೆ ಹತ್ಕೊಂಡ್ಬಿಡ್ತು. ಅಧ್ಯಯನ ಆಗೋಯ್ತು, ಅಧ್ಯಯನ ಆಯ್ತು. ಮುಂದೆ ಅವಾಗೇನು ವಿವಾಹಕ್ಕೂ ಈ ಅಧ್ಯಯನಕ್ಕೆ ಸಂಬಂಧ ಇದ್ದಿದ್ದಿಲ್ರಿ. ಇವಾಗ ಹೆಂಗ ಅಂದ್ರೆ ಅಧ್ಯಯನ ಅಂದ್ರೆ ವಿವಾಹ ಅಂತ. ಅವಾಗ ವಿವಾಹದ ವಯಸ್ಸು ಬಂತು ಅಂದ್ಕೊಂಡು ವಿವಾಹ ಮಾಡ್ಕೊಂಡ್ಬಿಡೋದು. ಆಮೇಲೆ ಎಷ್ಟೋ ಜನ ಅಧ್ಯಯನ ಮಾಡ್ಯಾರ. ಕೆಲವರೆಲ್ಲ ಲಗ್ನ ಮಾಡ್ಕೊಂಡು ಆಮೇಲೆ ಸುಧಾಮಂಗಳ ಮಾಡ್ಕೊಂಡವ್ರು ಇದ್ದಾರೆ, ಲಗ್ನ ಮಾಡ್ಕೊಂಡು ಕಾಶಿಗೆ ಹೋದವ್ರು ಇದ್ದಾರೆ, ಕಾಶಿಗೆ ಹೋಗಿ ಹೆಂಡತಿ ಸಮೇತ ಮಕ್ಕಳ ಸಮೇತ ಇದ್ದ ಅಧ್ಯಯನ ಮಾಡಿ ಬಂದವ್ರು ಇದ್ದಾರೆ. ಹಿಂಗಾಗಿ ವಿವಾಹ ಆಯ್ತು, ಅವನೇ ಬಂದು ನೋಡಿದ, ಇಲ್ಲ ದೊಡ್ಡವರು ಆಯ್ತು ಅಂತ ತಿಳ್ಕೊಂಡು ಹೇಳಿ ವಿವಾಹ ಮಾಡಿದ್ರು. ದಾತಾರ ಅವರು ಪುರಾಶ್ರಮದ ಕುಟುಂಬ, ದಾತಾರ ಪೈಕಿ ಅವರು ಸಾವಿತ್ರಿಬಾಯಿ ಅಂತ ಅವ್ರಿಗೆ ಮೊದಲ ಹೆಸರು. ಆಮೇಲೆ ಲಗ್ನ ಆದ್ಮೇಲೆ ಸೀತಾಬಾಯರು ಅಂತ ಹೆಸರಿಟ್ಟಿರು. ಸೇತುರಾಮಾಚಾರ ಪುರಾಶ್ರಮದಲ್ಲಿ ಸಾವಿತ್ರಿಬಾಯಿ ಇದ್ದವರು ಸೀತಾಬಾಯರಾದ್ರು. ಅವ್ರಿಗೊಂದು ನಿಯಮ ಹೇಳಿದ್ರಂತ ಸ್ವಾಮಿಗಳು. ಏನ್ ನಿಯಮ ಹೇಳಿದ್ರು ಅಂದ್ರೆ, ವಿದ್ಯಾರ್ಥಿಗಳ ಕಡೆಯಿಂದ ಕೆಲಸ ಮಾಡಿಸೋಂಗಿಲ್ಲ. ಸತ್ಯಧ್ಯಾನ ತೀರ್ಥರ ನಿಯಮ ಏನು ಅಂದ್ರೆ, ವಿದ್ಯಾರ್ಥಿಗಳು ಕೆಲಸ ಮಾಡೋಂಗಿಲ್ಲ, ಕೆಲಸ ಮಾಡವ ಓದೋಂಗಿಲ್ಲ ನಿಯಮ. ಯಾಕಂದ್ರೆ ಚಾನ್ಸೇ ಇಲ್ಲ, ಕೆಲಸ ಮಾಡ್ಕೋತ ಕೂತ್ರು ಓದೋದು ಹೆಂಗ ಅಂತ ತಿಳ್ಕೊಂಡು ಹೇಳಿ. ಒಂದು ತಿರುಪತಿ ಒಳಗೆ ತಿರ್ಚಾದ್ರು ಸಭೆ ಆಯ್ತಂತ. ನಮ್ಮ ಆಚಾರ್ಯ ಹೇಳಿದ್ರು ಅವತ್ತಿನ ದಿವಸ. ಏನು ಅಂದ್ರೆ ಅವತ್ತ ಏನೋ ಪಾಪ ಹೆಣ್ಮಗಳು ಎಂದೂ ಕೂಡ ಕೊಟ್ಬರ್ಸಿಲ್ಲ ಅಂತ ಅವ್ರು ಕುಟುಂಬ. ಅವನವರು ಪಲ್ಯ ಹೆಚ್ಚಿದ್ರಂತ. ರಾಮದೇವ್ರ ನೈವೇದ್ಯಕ್ಕೆ ಚಿಕ್ಕ ನೈವೇದ್ಯ ಕಡೆಗೆ ಪಲ್ಯ ಒಯ್ದು ಕೊಡ್ಬೇಕಾಗಿತ್ತು. ಮಧ್ಯಕ್ಕ ಸ್ವಾಮಿಗಳವ್ರಲ್ಲೇ ಇರ್ತಾರೆ, ಹೋಗೋದು ತಪ್ಪಾಗ್ತದೆ ಬೇಡ ಅಂತಕೊಂಡು ವಿದ್ಯಾರ್ಥಿ ಹೇಳಿದ್ರಂತ, ಏನು ಈ ಹೆಚ್ಚಿನ ಪಲ್ಯ ಅವ್ರೇನ್ ಮಾಡಿಲ್ಲ, ತಗೊಂಡು ಹೋಗಿ ಅಲ್ಲಿ ಚಿಕ್ಕ ನೈವೇದ್ಯವ್ರಿಗೆ ಕೊಡುವಂತ ಇಷ್ಟು ಹೇಳಿದಂತ. ತಗೊಂಡು ಹೋಗೋ ಕಾಲಕ್ಕೆ ಸತ್ಯಧ್ಯಾನ ತೀರ್ಥರ ಕಣ್ಣಿಗೆ ಬಿತ್ತಂತ. ಓದೋ ವಿದ್ಯಾರ್ಥಿ ಕಡೆಗಡೆ ಕೆಲಸ ಮಾಡಿಸಿದವ್ರು ಯಾಕೆ? ಇಷ್ಟೇ ಪ್ರಶ್ನೆ. ಬೇರೆ ಏನ್ ಮಾಡಿ, ಯಾರವ್ರು ಅಷ್ಟು ಸ್ಟ್ರಿಕ್ಟು? ಯಾರವರು? ಇಲ್ಲ ಹಿಂಗ ಕುಟುಂಬ ಹಿಂಗ ಅವನವರು. ಹೌದಾ? ಆಯ್ತು, ಮುಗಿತು. ಏನು ಇವತ್ತು ಅವರಿಗೆ ತೀರ್ಥ ನೈವೇದ್ಯ ಇಲ್ಲ, ಮುಗಿದು ಹೋದಂತೆ ಕೆಲಸ. ತೀರ್ಥ ಕಳಿಸೋಂಗಿಲ್ಲ, ನೈವೇದ್ಯ ಕಳಿಸೋಂಗಿಲ್ಲ, ಕಳಿಸ್ಲೇ ಇಲ್ಲ, ಅಕ್ಷರಶಃ ಕಳಿಸ್ತಿಲ್ಲ. ಅವತ್ತು ದಶಮಿ, ಮಾರ ದಿವಸ ಏಕಾದಶಿ, ಸಾಯಂಕಾಲದವರೆಗೂ ತೀರ್ಥ ಇಲ್ಲ, ನೈವೇದ್ಯ ಇಲ್ಲ, ಏನೂ ಇಲ್ಲ. ಕೊನೆಗೆ ಮತ್ತೆ ಪಾಂಡ್ರಂಗಿ ಕೃಷ್ಣಾಚಾರ ಬಂದು ಅವ್ರು ಬೇಕು ಅಂತ ಮಾಡಿಲ್ಲ, ಹಿಂಗಾಗ್ಯದ ಅದೇನೇ ಇಲ್ಲ, ಯಾಕೆ ಮಾಡಿದ್ರೆ ಹೇಳ್ರಿ, ಆಗ್ಯದ ತಪ್ಪಾಗ್ಯದ, ಕ್ಷಮಾ ಮಾಡಿ, ನೀವು ದೊಡ್ಡವರು ಅಂತೆಲ್ಲ ಹೇಳಿದ್ಮೇಲೆ ಹಾ ಏನ ಮಾಡ್ಕೊ ಹೋಗ್ರಿ ಅಂತ ಹೇಳಿ. ಏನ ಮಾಡ್ಕೊ ಹೋಗ್ರಿ ಅಂದ್ರೆ ತೀರ್ಥ ಎಲ್ಲ ತೆಗೆದ್ಬಿಟ್ರೆ ಏನ್ ಮಾಡ್ಬೇಕು? ಚಿಕ್ಕ ನೈವೇದ್ಯ ಮಾಡೋ ಸ್ವಲ್ಪ ಬುದ್ಧಿವಂತ ಇದ್ದಂತ. ಹಿಂಗ್ ಸ್ವಾಮಿಗಳು ಅವಾಗ ಸಿಟ್ಟಿ ಬರ್ತಿರ್ತಾರ ಅಂತ ಗೊತ್ತಿರ್ತದೆ ನೋಡ್ರಿ. ಅದಕ್ಕೆ ಒಂದು ತೀರ್ಥ ಒಂದಿಷ್ಟು ನೈವೇದ್ಯ ಎತ್ತಿಟ್ಟಿದ್ರಂತ. ಒಂದು ಗೂಡ್ ಇರ್ತಿತ್ತು, ಮಾಡ ಅಂತ ಇರ್ತಿತ್ತು, ಅದ್ರ ಎತ್ತಿಟ್ಟಿದ್ರಂತೆ. ಹೋಗಿ ಹೇಳಿದ್ರಂತ ಹಿಂಗಾಗ್ಯದಂತ ತಿಳ್ಕೊಂಡು, ಆಗ್ಲೇ ಹೋಗು ಅಂತ ಹೇಳ್ಕೊಂಡು ನೀವು ಬಂದು ಇಲ್ಲ ಸ್ವಾಮಿಗಳು ಹೇಳ್ಯಾರ ಸನಿಗೆ ತಗೋಬೇಕಂತ ತಿಳ್ಕೊಂಡು ಹೇಳಿ ಅವ ತೀರ್ಥ ಮತ್ತೆ ತಂದು ಮಡಿಗೆ ಕೊಟ್ಟ ಮೇಲೆ ಸಾಯಂಕಾಲ ಊಟ ಆತು ಅಂತ ತಿಳ್ಕೊಂಡು ಹೇಳ್ಬೇಕಂತ. ಅಷ್ಟು ವಿದ್ಯಾರ್ಥಿಗಳ ಮೇಲೆ ಭಾರಿ ಪ್ರೇಮ. ಓದೋ ಹುಡುಗರು ಅಭ್ಯಾಸ ಇದನ್ನ ಮಾಡೋಂಗಿಲ್ಲ, ಕೆಲಸ ಮಾಡೋಂಗಿಲ್ಲ. ಕೆಲಸ ಮಾಡ್ಲಿಕ್ಕೆ ಬಂದವ್ ಇನ್ನು ಅಭ್ಯಾಸ ಏನ್ ಮಾಡ್ತಾರೆ, ಮಾಡೋದೇ ಇಲ್ಲ ಅಂತ ಅಷ್ಟು ನಿಶ್ಚಿತ ಇತ್ತು. ಹಂಗಾಗಿ ವಿದ್ಯಾರ್ಥಿಗಳಿಗೆ ಹಸ್ತಿರ್ಲಿಲ್ಲ. ಇದು ಸತ್ಯಧ್ಯಾನ ತೀರ್ಥರು. ಆಮೇಲೆ ಅಲ್ಲಿ ಇನ್ನೊಂದು ಪ್ರಸಂಗ ಬಂತು. ಏನು ಅಂದ್ರೆ, ಹೆಂಗ್ ಓದಿಸೋದು, ಬೇಗ ಪಂಡಿತರ ಆಗ್ಬೇಕಲ್ಲ ಈಗೆಲ್ಲ ಇವರು. ಈಗ ನಮ್ಮ ಹಂಗ ಒಂದು 10 ವರ್ಷ 12 ವರ್ಷ ಗುರುಕುಲದಲ್ಲಿ ಇದ್ದು ನಾವು ಹೋಗೋದೇ ಬಾಲ್ಯಕ್ಕೆ ಹೋಗ್ತಿದ್ವಿ, ನಡೀತಿತ್ತು. 10 ವರ್ಷಕ್ಕೆ ಹೋದ್ರೆ 12 ವರ್ಷ 14 ವರ್ಷ 24 25 ಓದ್ಕೊಂಡು ಬರೋದು ಅಂತ ಇತ್ತು. ಅವ್ರಾಗ್ಲೇ 16 18 ವರ್ಷದವ್ರು ಓದ್ಸೋದು ಹೆಂಗ? ಅದಕ್ಕೆ ಸತ್ಯಧೀರ ತೀರ್ಥರು ಒಂದು ಉಪಾಯ ಮಾಡಿದ್ರಂತ. ಏನು ಉಪಾಯ ಮಾಡಿದ್ರು ಅಂದ್ರೆ, ದಕ್ಷಿಣ ದೇಶದಲ್ಲಿ ಉತ್ತರ ದೇಶದಲ್ಲಿ ಯಾರ್ಯಾರು ವಿದ್ವಾಂಸರು ಅಂತ ಇರ್ತಾರಲ್ಲ, ಆ ವಿದ್ವಾಂಸರನ್ನೆಲ್ಲ ಕರೆಸೋದಂತ. ಎದಕ್ಕೆ ಕರೆಸೋದು ಆ ವಿದ್ವಾಂಸರನ್ನ ಅಂತ ಹೇಳಿದ್ರೆ, ವಾಕ್ಯಾರ್ಥ ಮಾಡ್ಲಿಕ್ಕೆ ಕರೆಸೋದಂತ. ಈಗ ಉದಾಹರಣೆಗೆ ಒಂದು ತರ್ಕಶಾಸ್ತ್ರ ಅಂತ ಇಟ್ಕೊಳ್ಳಿ. ಆ ತರ್ಕಶಾಸ್ತ್ರದ ವಾಕ್ಯಾರ್ಥವನ್ನ ಮಾಡಬೇಕು ಅಂದ್ರೆ, ಒಂದು ವಿಷಯ ಇವರಿಗೆ ಕೊಡೋದು, ಒಂದು ವಿಷಯ ಅವರಿಗೆ ಕೊಡೋದು. ಪೂರ್ವಪಕ್ಷ ಉತ್ತರ ದೇಶದ ಕಾಶಿಯಿಂದ ಬಂದ ಪಂಡಿತರು, ಆ ಕಡೆಯಿಂದ ಈ ಕಡೆಯಿಂದ ಬಂದ ಪಂಡಿತರೆಲ್ಲ ಏನ್ ಮಾಡೋದು, ಪೂರ್ವಪಕ್ಷ ಮಾಡೋದು. ದಕ್ಷಿಣ ದೇಶದಲ್ಲಿರುವಂತವ್ರು ಈ ಮೈಸೂರು, ಈ ಕುಂಭಕೋಣ, ಈ ಕಡೆಯಿಂದ ಯಾರ್ಯಾರು ಬಂದಿರ್ತಿದ್ರು ಇವ್ರನ್ನೆಲ್ಲ ಸಿದ್ಧಾಂತ ಹೇಳಿಸೋದು. ಅದು ಹೆಂಗಿರ್ತಿತ್ತು ವಾಕ್ಯಾರ್ಥ ಅಂತಂದ್ರೆ, 2 ಆನೆ, ಒಳ್ಳೆ 2 ಆನೆಗಳು,
ಸ್ವಲ್ಪ ಗಂಡಸರು ಮುಂದ್ ಬರ್ರಿ, ಗಂಡಸರು ಇದ್ದವ್ರು ಮುಂದ್ ಬರ್ರಿ, ಕಡೆ ಬರ್ರಿ. ಹೆಣ್ಮಕ್ಳು ಯಾಕೆ ಜಾಗ ಬಿಡ್ರಿ, ನೀವು ಕೂತಿರಿ ಮುಂದೆ ಕೂತಿ, ಇನ್ನು ಮುಂದೆ ಬರ್ಬೇಡಿ ಅಷ್ಟೇ. ಬರ್ರಿ, ಅದೇ ಅದೇ ಕಾಣಿಸ್ತು, ರೈಟ್. ಆ ಎರಡು ಆನೆಗಳು ಪರಸ್ಪರವಾಗಿ ಗುದ್ದಾಟ ಮಾಡುವಂತೆ ನೋಡ್ಬೇಕು. ಸತ್ಯಧ್ಯಾನ ತೀರ್ಥರಿಗೆ ಏನು, ಸೇತುರಾಮಾಚಾರ್ಯ ಏನ್ ಕೆಲಸ ಅಂದ್ರೆ ಒಂದು ಅಕ್ಷರವನ್ನು ಮಾತಾಡೋ ಹಾಗಿಲ್ಲ, ಒಂದ್ ಅಕ್ಷರ ಮಾತಾಡೋ ಹಾಗಿಲ್ಲ. ಮತ್ತೇನ್ ಮಾಡಬೇಕು, ಈ ವಾದಗಳನ್ನ ಹೆಂಗ ಮಾಡ್ತಾರ ಅಂತ ಕೇಳಿಸಿಕೊಳ್ಳೋದಷ್ಟೇ. ನೋಡ್ರಿ, ಹಿಂಗೂ ಪಾಠ ಹೇಳಬಹುದು ಅಂತ ಕಲಿಸಿಕೊಟ್ಟವ್ರು ಸತ್ಯಧೀರ ತೀರ್ಥರು. ಯಾಕ, ಅದಕ್ಕೆ ಎಲ್ಲಾದ್ರೂ ವಿದ್ವಾಂಸರು ವಾಕ್ಯಾರ್ಥ ಗೋಷ್ಠಿ ನಡೆಸ್ತಾ ಇದ್ರೆ ಹೋಗಿ ಕುತ್ಕೋಬೇಕ್ರಿ. ನಮಗದು ತಿಳಿಲಿ ಬಿಡ್ಲಿ ಆ ವಿಷಯ ಬೇರೆ, ನಮಗೇನೂ ತಿಳಿಯುವುದಿಲ್ಲ ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಪ್ರತಿಭಾ ಅಷ್ಟದ, ಎಷ್ಟದ ಪ್ರತಿಭಾ ಅಂದ್ರೆ ಒಂದ್ ಅಕ್ಷರವನ್ನು ತಿಳಿದುಕೊಳ್ಳದೆ ಇರುವಷ್ಟು ಪ್ರತಿಭಾ ಅದ, ಒಪ್ಕೊಳ್ತೀವಿ. ಆ ಪ್ರತಿಭೆಯನ್ನ ಮೀರಿ ಹೋಗ್ಲಿಕ್ಕೆ ತಯಾರಿಲ್ಲ ನಾವು. ನಾವೇನೋ ಅರ್ಥ ಆಯ್ತು ಅಂತ ತಿಳ್ಕೊಂಡ್ರೆ ಸಂತೋಷ ಪಡ್ಲಿಕ್ಕೆ ತಯಾರಿಲ್ಲ. ಆದ್ರೂ ಕೂಡ ಅಲ್ಲಿ ಹೋಗ್ಕೊಡ್ಬೇಕು. ಯಾಕೆ ಅಂದ್ರೆ ಹಾಗೆ ವಾದ ಹಾಕ್ತಾರೆ, ಪೂರ್ವ ಪಕ್ಷ ಹ್ಯಾಕ್ ಮಾಡ್ತಾರೆ, ಸಿದ್ಧಾಂತ ಹ್ಯಾಕ್ ಮಾಡ್ತಾರೆ, ಬುದ್ಧಿ ಹ್ಯಾಕ್ ಓಡ್ತದೆ ಅಂತ ನೋಡ್ಕೊಂಡಿದ್ರೆ ನಮಗೂ ಕೂಡ ಬುದ್ಧಿ ತೀಕ್ಷ್ಣ ಆಗ್ತದೆ. ಹೀಗೆ ತರ್ಕವನ್ನ ಅಭ್ಯಾಸ ಮಾಡಿಸ್ಬೇಕು, ಹೀಗೆ ವ್ಯಾಕರಣವನ್ನ ಅಭ್ಯಾಸ ಮಾಡಿಸ್ಬೇಕು. ಇನ್ನ ವ್ಯಾಸತ್ರಯಗಳನ್ನು ಒಬ್ಬರು ಮಹಾರಾಷ್ಟ್ರದ ಪಂಡಿತರಿದ್ರು, ಅವ್ರ ಕಡೆಯಿಂದ ಪಾಠ ಹೇಳಿಸಿದ್ರು ಅನ್ನುವಂತಹ ಇತಿಹಾಸವನ್ನು ಕೇಳ್ತೇವೆ. ಹೀಗೆ ಸತ್ಯಧ್ಯಾನ ತೀರ್ಥರನ್ನ ತಯಾರಿ ಮುಂದೊಂದು 4-5 ವರ್ಷದಲ್ಲಿ ಒಳ್ಳೆ ತಯಾರಾಗಿ ಹೋಯ್ತು. ಆಮೇಲೆ ಅವರು ಸ್ವತಃ ಪಾಠ ಹೇಳಿ ಪ್ರಾರಂಭ ಮಾಡಿದವರು. ಅವರ ಪಾಠ ಹೇಳೋದು ಅಂದ್ರೆ ಅದೊಂದು ಪಾಠದ ಕ್ರಮವೇ ಬೇರೆ ಇರ್ತಿತ್ತಂತೆ. ಅವರೇ ಪಾಠ ಹೇಳಿ ತಯಾರಿ ಮಾಡಿದವರೇ ಮುಂದೆ ಸತ್ಯಜ್ಞಾನ ತೀರ್ಥರು, ಶಿಷ್ಯರು, ಆಶ್ರಮವನ್ನು ಕೊಟ್ಟಿರುವಂತಹ ಗುರುಗಳು. ಒಂದು ಪ್ರಸಂಗ ಆಯ್ತಂತೆ. ಸತ್ಯಜ್ಞಾನ ತೀರ್ಥರು ಮೊದಲನೇ ಸರ್ತಿ ಬ್ಯಾಚಿಗೆ ಪಾಠ ಹೇಳಿದ್ರು, ಮಂಗಳ ಆಯಿತು. ಮುಂದೊಂದು 4-5 ಪಾಠ ಆಗಿ ಒಂದು 7ನೇ ಸರ್ತಿ ಏನೋ ಸುಧಾಮಂಗಳದ ಪಾಠ ಇತ್ತಂತೆ. ಆ ಮೊದಲನೇ ಸರ್ತಿ ಓದಿದ ವಿದ್ಯಾರ್ಥಿ ಬಂದಿದ್ದಂತೆ. ಅವ ಕೇಳಿದ್, ಅವ್ರು ಇವ್ರು ಪಾಠ ಹೇಳೋ ಕಾಲಕ್ಕೆ ಕೂತ್ಕೊಂಡಿದ್ರಂತ ಕೇಳಿದ್ನಂತೆ. ಅಲ್ರಿ ಸೇತುರಾಮಾಚಾರ್ಯ ಸ್ವಾಮಿಗಳಾಗಿದ್ದಿಲ್ಲ, ಇನ್ನು ಸೇತುರಾಮಾಚಾರ್ಯ ಅಲ್ರಿ ಆಚಾರ, ಮತ್ತೆ ನಮಗೂ ಪಾಠ ಹೇಳಿರಿ, ಇಲ್ಲೂ ಪಾಠ ಹೇಳಿಗತ್ತೀರಿ, ನಮ್ಗೆ ಹೇಳೋ ಕಾಲಕ್ಕೆ ಇಷ್ಟೆಲ್ಲ ಹೇಳೇ ಇಲ್ಲಲ್ಲ ನೀವು ಅಂತ ಕೇಳಿದ್ನಂತ. ಅದಕ್ಕೆ ಸ್ವಾಮಿಗಳು ಹೇಳಿದ್ರಂತ, ನನ್ನೇನು ಮೊದಲೇ ಸರ್ತಿ ಹೇಳಿದ ಅಲ್ಲೇ ಕೊಡ್ಬೇಕಂತೀಯೋ ಮುಂದೆ ಓದ್ಕೊಂಡು ಬರ್ಬೇಕು ಅಂತ ಹೇಳ್ತೀಯೋ ಹೇಳು ಅಂತ ಕೇಳಿದ್ರಂತವ್ರು. ಮೊದಲನೇ ಸರ್ತಿ ಪಾಠ ಹೇಳಿದಾಗ ಎಲ್ಲಿ ಕೂತಾರ ಅಲ್ಲೇ ಕೂತಿದ್ರೆ ಅಧ್ಯಯನ ಆಗಿಲ್ಲ ಅಂತ ಹೇಳ್ತಾರೆ. 7ನೇ ಸರ್ತಿ ಪಾಠ ಹೇಳೋ ಕಾಲಕ್ಕೆ ಮೊದಲನೇ ಪಾಠ ಮುಂದಿನ ಪಾಠಗಳ ವ್ಯತ್ಯಾಸ ಆಗಿದ್ರೆ ನಿಜವಾಗಿ ಅಧ್ಯಯನ ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಹೇಳಿದಂತೆ 7ನೇ ಸರ್ತಿ ಸುಧಾ ಹೇಳೋ ಕಾಲಕ್ಕೂ ಮೊದಲನೇ ಸರ್ತಿ ಹೇಳಿದಂಗೆ ಇರ್ತಿತ್ತು ಅಂದ್ರೆ ಆಗ ಅಭ್ಯಾಸ ಮಾಡಿಲ್ಲ ಅಂತ ಅರ್ಥ. ಯಾರೋ ಗುರುಗಳು ಚರ್ಚೆ ಮಾಡಿದ್ರಂತೆ, ನೋಡಪ್ಪ ಗುರುಗಳ ಕಡೆ ಪಾಠ ಆದಾಗ ಹೆಂಗ ಆಗ್ಬೇಕು ನಿನಗೆ ಅಂದ್ರೆ ವ್ಯುತ್ಪತ್ತಿ ಬರ್ಬೇಕಲ್ಲ. ಹೆಂಗ್ ಬರ್ಬೇಕು ಅಂದ್ರೆ ಹೇಳಿದ ಭಾಗ ಹೇಳದೇ ಇರೋ ಭಾಗ ಎರಡೂ ಸಮ ಇರ್ಬೇಕು ನಿನಗೆ ಅಂತ ಇರಂತ. ಪಾಠ ಹೇಳಿದ ಭಾಗ ಹೇಳದೇ ಇರೋ ಭಾಗ ಎರಡೂ ಸಮ ಇರಬೇಕು ಅಂತ ಅವ್ರು ಯಾಕೆ ಹೇಳ್ಯಾರ, ಎಷ್ಟೋ ಭಾಗ ಗುರುಗಳು ಹೇಳ್ತಾರೆ, ಇನ್ನು ಉಳಿದ ಭಾಗಗಳನ್ನ ನೀವು ಓದ್ಕೊಂಡು ಅಭ್ಯಾಸ ಮಾಡ್ಕೋಬೇಕು ಅಂತ. ಅವ ವಿದ್ಯಾರ್ಥಿ ಅನ್ಕೊಂಡಂತ ನಮ್ ಗುರುಗಳ ಪಾಠ ಎರಡೂ ಅರ್ಥ ಆಗಿಲ್ಲ ಅಂತ ಹೇಳಿದಂತ ಪುಣ್ಯಾತ್ಮ. ಹಂಗಲ್ಲದು, ಗುರುಗಳು ಹೇಳಿದ್ದು ಹೇಳದೇ ಇದ್ದ ಭಾಗ ಎರಡೂ ಸಮ ಇರಬೇಕು ಅಂದ್ರೆ ಹೇಳಿಸ್ಕೊಳ್ಳದೆ ಇರೋ ಭಾಗಗಳು ಗುರುಗಳ ಪಾಠ ಹೇಳಿದಾಗ ಎಷ್ಟು ಚಂದ ಅರ್ಥ ಆಗ್ಬೇಕು ಅಡ್ಡ ಆಗ್ಬೇಕು ಅಂತ. ಹಾಗಾಗಿ ಹಾಗೆ ಪಾಠ ಹೇಳುವಂತಹ ಕ್ರಮ ಇತ್ತು ಅಂತ. ಇಂತಹದ್ದು ನಾವು ಸತ್ಯಧ್ಯಾನ ತೀರ್ಥರಲ್ಲಿ ಆ ವಿದ್ಯಾರ್ಥಿಗಳು ತಯಾರಿ ಮಾಡುವುದು ಪಾಠ ಎಲ್ಲ ಕೇಳ್ತೇವೆ. ಅವರ ಹತ್ರ ಅಧ್ಯಯನ ಮಾಡಿದ ಸನ್ಯಾಸಿ ಪರಂಪರೆ ಬಹಳ ದೊಡ್ಡ ವ್ಯಕ್ತಿ ಇದ್ದಾನೆ. ಸಾಕಷ್ಟು ಮಂದಿ ಸ್ವಾಮಿಗಳವರು ಸತ್ಯಧ್ಯಾನ ತೀರ್ಥರಲ್ಲಿ ಅಧ್ಯಯನ ಮಾಡಿದ್ದು ಅನ್ನೋದನ್ನು ಕೂಡ ನಾವು ಕೇಳ್ತೇವೆ. ಪ್ರಾತಸ್ಮರಣೀಯರಾಗಿರುವಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಸತ್ಯಧ್ಯಾನ ತೀರ್ಥರಲ್ಲಿ ಅಧ್ಯಯನ ಮಾಡಿದವರು. ಅವತ್ತು ಉಡುಪಿಯ ಪ್ರಾಂತದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದನ್ನ ಅವರೇ ಇವರು ವಿದ್ಯಾಮಾನ್ಯ ತೀರ್ಥರೇ ಅನೇಕ ಕಡೆಗಳಲ್ಲಿ ನಮ್ಮ ಗುರುಗಳು ಅಂತ ಹೇಳಿಕೊಂಡಿರುವಂತಹ ಪ್ರಸಂಗ. ಆದ್ದರಿಂದ ವಿದ್ಯಾಮಾನ್ಯ ತೀರ್ಥರು, ಕುಂದಾಪುರ ವ್ಯಾಸರಾಜ ಮಠದ ಲಕ್ಷ್ಮೀಶ ತೀರ್ಥರು, ಜೊತೆಗೆ ಸುಬ್ರಹ್ಮಣ್ಯ ಮಠದ ವಿದ್ಯಾಸಿಂಧು ತೀರ್ಥರು, ಇವರೆಲ್ಲ ಪಾಠ ಓದಿದ್ದವರು. ಲಕ್ಷ್ಮೀಂದ್ರ ತೀರ್ಥರು ಶಿರೂರು ಮಠದ ಸ್ವಾಮಿಗಳವರು, ಅದಾದ ಮೇಲೆ ಸಾಗರಕಟ್ಟೆ ಮಠದವರು, ಕೂಡ್ಲಿ ಮಠದವರು ಅನೇಕ ಜನ ಅವರಲ್ಲಿ ಅಧ್ಯಯನ ಮಾಡಿದವರು. ವಲ್ಲಭಾಚಾರ್ಯ ಪೀಠ ಅಂತ ಒಂದು ಪೀಠ ಇದೆ. ಆ ವಲ್ಲಭಾಚಾರ್ಯ ಪೀಠದಲ್ಲಿ ಕೃಷ್ಣ ದೀಕ್ಷಿತ ಮಹಾರಾಜರು ಅಂತ ಅವರೊಬ್ರು, ಅವರೂ ಕೂಡ ಸತ್ಯಧ್ಯಾನ ತೀರ್ಥರಲ್ಲಿ ಅಧ್ಯಯನ ಮಾಡಿದವರು ಅಂತ. ಹೀಗೆಲ್ಲ ಸನ್ಯಾಸಿ ಶಿಷ್ಯರು, ಗೃಹಸ್ಥ ಶಿಷ್ಯರು ಎಲ್ಲರೂ ಅಧ್ಯಯನ ಮಾಡಿದವರು. ನಮ್ಮ ಗುರುಗಳು ಅವ್ರ ಜೊತೆಗೆ ಸಂಚಾರಕ್ಕೆ ಹೋಗಿದ್ರಂತೆ. ಹೋದಾಗ ಒಂದ್ಸರ್ತಿ ಕಾಶಿ ಪಟ್ಟಣದಲ್ಲಿ ಒಬ್ಬ ಭಾರೀ ಅದ್ವೈತದ ದರ್ಶನದ ವಿದ್ವಾಂಸರು. ಅವ್ರು ಎಷ್ಟು ಅದ್ವೈತ ದರ್ಶನ ವಿದ್ವಾಂಸರು ಅಂದ್ರೆ ಆ ಅಧ್ಯಯನ ಏನಾಗ್ತದೆ ಕೆಲವೊಮ್ಮೆ ಅಂದ್ರೆ ವಿಪರೀತ ಬುದ್ಧಿ ಕೊಡ್ತದಂತೆ. ಭಾಳ ಓದಿಬಿಟ್ಟ ಅಂದ್ರೆ ನಮ್ಮಲ್ಲಿ ಭಾಳ ಶಾಣೆ ಆದ ಅಂತ ಕೇಳ್ತಿರ್ತಾರೆ ಒಂದು ಶಬ್ದ. ಭಾಳ ಶಾಣೆ ಅಂದ್ರೆ ಫಸ್ಟ್ ಫ್ಲೋರ್ ಖಾಲಿ ಆಗಿದೆ ಅಂತ ಅರ್ಥ. ಅದಕ್ಕೆ ಒಬ್ಬ ವಿಜ್ಞಾನಿ ಇದ್ದಂತೆ.
ಎಷ್ಟು ಶಾಣೆ ಇದ್ದ ವಿಜ್ಞಾನಿ ಅಂದ್ರೆ ಒಂದು ಕಾಜಿಂದ ಬಾಕ್ಸ್ ಮಾಡಿದ್ನಂತ, ಗ್ಲಾಸ್ ಬಾಕ್ಸ್. ಅದರೊಳಗೆ ಒಂದು ಕಡೆಗೆ ಹೋಲ್ ಮಾಡಿದ್ನಂತ. ಎದಕ್ಕೆ ಅಂದ್ರೆ ಒಂದು ತನ್ನದೊಂದು ಪೆಟ್ ಇತ್ತು, ಬೆಕ್ಕು. ಅದು ಬೆಕ್ಕು ಹೋಗ್ಲಿಕ್ಕೆ ಒಂದು ಬಾಗ್ಲ ಮಾಡಿದ್ನಂತ. ಅವ್ ವಿಚಾರ ಬಂತು, ಬೆಕ್ಕೇನು ಹೋಗ್ಬಿಡ್ತದೆ, ಬರ್ಬೇಕ್ ಹೇಗೆ ಅಂತ ತಿಳ್ಕೊಂಡು ಇನ್ನೊಂದ್ ಕಡೆಗೆ ಡೋರ್ ಮಾಡಿದ್ನಂತ ಪಾಪ. ಇನ್ನೊಂದ್ ಕಡೆಗೆ ಯಾಕೆ ಡೋರ್ ಮಾಡಿದ ಅಂದ್ರೆ ಈ ಪೆಟ್ಟು ಒಳಗೆ ಹೋದದ್ ಬರ್ಲಿ ಆ ಕಡೆಯಿಂದ, ಅಲ್ಲಿ ಈ ಬಾಗ್ಲು ಹೋಗಿ ಇದೇ ಬಾಗ್ಲಿಂದ ಬರ್ತದ ಅಂತ ಗೊತ್ತಾಗಬೇಕೋ ಬೇಡವೋ? ಗರ್ಭಗುಡಿಯಲ್ಲಿ ಹೋದವ್ರು ತಿರುಗಿ ಬರ್ತಾರೆ ಅಂತ ಇಷ್ಟು ಕಲ್ಪನೆ ಬರ್ಬೇಕೋ ಬೇಡವೋ? ಅವ್ ಎಷ್ಟು ಬುದ್ಧಿವಂತ ಆದ ಅಂದ್ರೆ ಮುಂದೊಂದು ಬಾಗ್ಲು ಹಿಂದೊಂದು ಬಾಗ್ಲು, ಯಾಕೆಂದ್ರೆ ಹೀಗೆ ಹೋದವ್ರು ಆ ಕಡೆಯಿಂದ ಬರ್ಲಿ ಅಂತ. ಹಾಗೆ ಭಾಳ ಓದಿದ ಕೂಡ ಹಿಂಗಾಗ್ತದ ಅಂತ. ಅವ್ ಪಂಡಿತ, ಪ್ರಾಯಶಃ ಚಂದ್ರಶೇಖರ್ ಭಟ್ರು ಅಂತಿರ್ಬೇಕಲ್ಲಿ, ಬಹಳ ದೊಡ್ಡ ವಿದ್ವಾಂಸರಾಗಿದ್ದವರು. ಇನ್ನೂ ಅನೇಕ ಜನ ಇದ್ರು. ಅವ್ರದ್ದೇನು ಅಂದ್ರೆ ಪುಸ್ತಕಗಳನ್ನೆಲ್ಲವನ್ನ ಪೀಠ ಮಾಡಿಕೊಂಡು ಕೂತ್ಕೊಂಡಿದ್ರಂತೆ. ಪುಸ್ತಕದ ಮೇಲೆ ನಾನು ಸರಸ್ವತಿಗಿಂತ ಮೇಲೆ ಅಷ್ಟು ವಿದ್ಯಾವಂತನಿದ್ದೇನೆ ಅಂತ ಎಲ್ಲಾ ಗ್ರಂಥಗಳನ್ನ ಹಾಕೊಂಡು ಅದ್ರ ಮೇಲೆ ಮನೆ ಮಾಡ್ಕೊಂಡು ಕೂಡ್ಬೇಕಂತ. ಇದು ಸತ್ಯಧ್ಯಾನತೀರ್ಥರಿಗೆ ಗೊತ್ತಾಯ್ತು. ಇದೇನು ಹುಚ್ಚಪ್ಪ, ಇಲ್ಲ ಆದ್ರೂ ಸರಸ್ವತಿ, ನೀ ಎಷ್ಟೇ ಓದಿದ್ರು ಸರಸ್ವತಿ ಏನೇ ಮೇಲಿಟ್ಕೊಂಡು ಮೆರಿಬೇಕು. ಯಾವುದೇ ಗ್ರಂಥ ಇರಲಿ, ಗ್ರಂಥಗಳಲ್ಲಿ ಸರಸ್ವತಿ ಭಾರತೀಯ ದೇವರ ಮೇಲೆ ಇಟ್ಕೋಬೇಕು. ವಾಕ್ಯಾರ್ಥ ಕರೆಯೋಣ, ಇವ್ ಬರೋಬ್ಬರಿ ವ್ಯವಸ್ಥೆ ಮಾಡೋಣ ಅಂತ. 6 ಸಬ್ಜೆಕ್ಟ್ಗಳಲ್ಲಿ ವಾಕ್ಯಾರ್ಥ ಆಯಿತು. ತರ್ಕ, ವ್ಯಾಕರಣ, ಮೀಮಾಂಸಾ, ವ್ಯಾಕರಣ, ಧರ್ಮಶಾಸ್ತ್ರ, ಎಲ್ಲದರ ಮೇಲೆ ವಾಕ್ಯಾರ್ಥ ಆಯಿತು. ಮಠದಲ್ಲಿ ಪಂಡಿತರು ಕೇಳಲೇಬೇಡ್ರಿ, ಮಠದಲ್ಲಿ ಪಂಡಿತರು ಎಂಥವ್ರು ಅಂತ ಕೇಳಲೇಬೇಡ್ರಿ. ಭಾರಿ ಪಂಡಿತರು ಯಲವತ್ತೂರು ಕೃಷ್ಣಾಚಾರ್ಯರು ಅಂತ ತಿಳ್ಕೊಂಡು ಒಬ್ಬರು ಪಂಡಿತರ ಹೆಸರು. ಇವತ್ತಿಗೂ ಅವರ ಶಿಷ್ಯ ಪರಂಪರೆ ಉಳ್ಕೊಂಡಿದೆ. ತರ್ಕದಲ್ಲಿ ನಮಗೆ ಸಂಧ್ಯಾವಂದನೆ ಮಂತ್ರಗಳು ಅಷ್ಟು ಚಂದ ಬರೋದಿಲ್ಲ, ಯಾಕಂದ್ರೆ ಮಾಡಿ ಬರ್ತ ಹೋಗ್ಬಿಟ್ಟಿರ್ತಾವ. ನಿತ್ಯ ಸಂಧ್ಯಾವಂದನೆ ಮಾಡ್ತೀವಲ್ಲ, ಹಿಂಗಾಗಿ ಸಂಧ್ಯಾವಂದನೆ ಮಂತ್ರಗಳು ಬರ್ತ ಹೋಗ್ಬಿಡ್ತಾವ. ಯಾವಾಗ ಮಾಡ್ತೀವಿ ನೆನಪಿರ್ತದೆ. ಕೆಲವು ಸಂಧ್ಯಾವಂದನೆ ಮಂತ್ರಗಳು ಹಂಗಾಗಿರ್ತಾವ. ಬೇಕಾದ್ರೆ ನೀವು ನೋಡ್ರಿ, ಪುಸ್ತಕ ಹಿಡ್ಕೊಂಡು ಸಂಧ್ಯಾವಂದನೆ ಒಂದ್ಸಲ ಮಾಡಿ ನೋಡ್ರಿ, ಅರೆ ಈ ಮಂತ್ರ ಮರ್ತ ಹೋಗ್ಬಿಟ್ಟದಲ್ಲ ನನಗೆ ಅನಿಸ್ತಿರ್ತದೆ. ಯಾಕೆ ಹೇಳ್ರಿ? ನೆಕ್ಸ್ಟ್ ಹೋಗ್ಬಿಟ್ಟಿರ್ತದೆ. ನಮಗೆ ಸಂಧ್ಯಾವಂದನೆ ಮುಗಿಸ್ಬೇಕು ಅನ್ನೋದು ತಾತ್ಪರ್ಯ, ಮಾಡಬೇಕು ಅನ್ನೋದು ತಾತ್ಪರ್ಯ ಅಲ್ಲ. ಹಾಗಾಗಿ ಬೇಗನೆ ಮನೆಯಲ್ಲಿ ಹಾಗೆ ಕೇಳ್ತಿರ್ತಾರೆ, ಸಂಧ್ಯಾವಂದನೆ ಮುಗೀತೋ ಇಲ್ಲೋ, ದೇವರ ಪೂಜೆ ಮುಗೀತೋ ಇಲ್ಲೋ ಅಂತ ಕೇಳ್ತಿರ್ತಾರೆ. ನಾವು ಅದನ್ನ ಲಕ್ಷ್ಯ ಇಟ್ಕೊಂಡಿರ್ತೀವಿ, ಓಹೋ ಮುಗೀತು ಅಂದ್ರೆ ಮುಗಿಸಬೇಕು, ಮಾಡಬೇಕು ಅಂತ ಅರ್ಥ ಅಲ್ಲ. ಹಾಗಾಗಿ ವ್ಯತ್ಯಾಸ ಆಗ್ತಿರ್ತದೆ. ಅದು ವಾಕ್ಯಗಳು ಎಷ್ಟು ಬರ್ತಿದ್ವು ಅಂದ್ರೆ ಸಂಧ್ಯಾವಂದನೆ ಮಂತ್ರಗಳಿಗಿಂತಲೂ ಅದ್ಭುತವಾಗಿ ಬರ್ತಿದ್ವು ಅಂತವರಿಗೆ. ಅಷ್ಟು ಪಾಂಡಿತ್ಯ ಯಲವತ್ತೂರು ಕೃಷ್ಣಾಚಾರ್ಯರು ಅಂಥವರೆಲ್ಲ ಇದ್ದಾರೆ. ಅವರು ಅದ್ವೈತ ದರ್ಶನದ ಪಂಡಿತರು ಒಂದು ಕರಾರ್ ಹಾಕಿದ್ರು. ಏನ್ ಕರಾರ್ ಹಾಕಿದ್ರು ಅಂದ್ರೆ, ಸ್ವಾಮಿಗಳು ನೀವೆಲ್ಲ ದೊಡ್ಡ ಪೀಠ, ನಮ್ ಸ್ವಾಮಿಗಳಂದ್ರೆ ಅದು ಆ ಪೀಠ, ಅದು ಗೌರವ, ಭವ್ಯ ಮರ್ಯಾದೆ, ಅದು ಅಷ್ಟೇ ಹಂಗೆ ಕೊಡ್ಬೇಕು ಪೀಠದ ಮೇಲೆ. ಭವ್ಯ ಪೀಠದ ಮೇಲೆ ಕೂಡ್ತೀರಿ, ನಾವೆಲ್ಲ ತಳಕ್ ಕೊಡಂಗಿಲ್ಲ, ನಾವು ಕೂತ್ರ ಸ್ವಾಮಿಗಳು ಸಮಾನವಾದ ಕಕ್ಷೆಯಲ್ಲಿ ಕೂಡೋರು. ಮಠಕ್ಕೆ ಬಂದ ಸುದ್ದಿ ಇಲ್ಲ, ಹಿಂಗ ಅನ್ಲಿಕ್ಕೆ ತರ ಸಮಾನವಾದ ಕಕ್ಷಾ ಅಂತ ಏನ್ ಮಾಡೋದು? ಆಗ ಅವ್ರು ಹೇಳಿದ್ರು, ಏನ್ ಚಿಂತೆ ಬೇಡ, ಸಮಾನವಾದ ಆಸನದಲ್ಲೇ ಕೂಡಿಸೋಣ, ನಮಗೇನು ಅಭ್ಯಂತರ ಇಲ್ಲ. ಸ್ವಾಮಿಗಳು ಹೇಳ್ಬಿಟ್ರು. ಎಲ್ಲ ಜನ ಪ್ರಶ್ನೆ, ಸ್ವಾಮಿಗಳ ಜೊತೆ ಸಮಾನವಾಗಿ ಹೆಂಗ್ ಕೂಡೋದು? ಇಲ್ಲಿ ತನಕನೂ ಹಂಗ ಪದ್ಧತಿ ಇಲ್ರಿ ನಮ್ಮಲ್ಲಿ. ಸ್ವಾಮಿಗಳ ಸಮಕಕ್ಷಾ ಕೂಡ ಹೋಗಿಲ್ಲ. ಸ್ವಾಮಿಗಳ ಮೇಲೆ ಕೊಡಬೇಕು, ನಾಳೆ ಕೆಳಗೆ ಕೊಡಬೇಕು. ಬೇರೆ ಕಡೆಗಳಲ್ಲಿ ಅನುಕೂಲ ವ್ಯವಸ್ಥೆಗಳು, ಬೇರೆ ವಿಷಯಗಳು. ಹಾಗಾಗಿ ಸ್ವಾಮಿಗಳು ಹೆಂಗಂದ್ರು ಇನ್ನೊಂದು ಕರಾರ್ ಏನು, ನಮ್ಮನ್ನ ಅವರು ಪಲ್ಲಕ್ಕಿ ಒಳಗೆ ಕರ್ಕೊಂಡ್ ಬರ್ಬೇಕು, ಮೇನೆ ಒಳಗೆ ಕರ್ಕೊಂಡ್ ಬರ್ಬೇಕು. ಆಯ್ತು, ಯಾರೋ 4 ಮಂದಿ ದಿಂಡ್ಯಾರು ಹೋದ್ರು, ಪಲ್ಲಕ್ಕಿ ಒಳಗೆ ಕರ್ಕೊಂಡ್ ಬಂದ್ರು. ಅವ್ರು ಏನ್ ತಿಳ್ಕೊಂಡಿದ್ರು ಅಂದ್ರೆ, ನಾವೀಗ ಹೋಗ್ತೇವೆ, ಸ್ವಾಮಿಗಳು ಪೀಠದ ಮೇಲೆ ಕೂತಿರ್ತಾರೆ, ನಮಗೂ ಎದುರಿಗೆ ಒಂದಿಷ್ಟು ಚೇರ್ ಹಾಕಿರ್ತಾರೆ, ನಾವು ಚೇರ್ ಮೇಲೆ ಕೊಡೋದು ಅಂತ ಪಾಪ ಅಂತ ಪಂಡಿತರೆಲ್ಲ ಅನ್ಕೊಂಡ್ ಬಂದಿದ್ರು. ಸ್ವಾಮಿಗಳು ಇಷ್ಟು ಬುದ್ಧಿವಂತರು, ಎಲ್ಲ ತೆಗೆದ್ಬಿಟ್ರು, ಪೀಠ ಗೀಟ ಎಲ್ಲ ತೆಗೆದ್ಬಿಟ್ರು. ಏನ್ ಮಾಡಿದ್ರು? ಬಂದ ಕೂಡ್ಲೆ ತಮ್ಮ ಮೈ ಮೇಲೆ ಹೊತ್ತುಕೊಂಡಿರುವಂತಹ ಶಾಟಿನ ತೆಗೆದು ನೆಲದ ಮೇಲೆ ಹಾಸಿದ್ರು. ನೆಲದ ಮೇಲೆ ಹಾಸಿ ತಾವು ತೆಳಗ್ ಕೂತ್ಕೊಂಡ್ಬಿಟ್ರು. ಸ್ವಾಮಿಗಳು ಅಂದ್ರು, ಸಮಾನವಾದ ಪೀಠದ ಮೇಲೆ ಕೂಡ್ರಿ ಅಂತ ಹೇಳಿದ್ರು. ಅವರೆಲ್ಲ ತೆಳಗೆ ಕೂಡ್ಬೇಕಲ್ಲ, ಮೇಲೆ ಕೂಡ್ತಾರೆ. ಯಾಕೆ? ಸ್ವಾಮಿಗಳು ಸಮಾನ ಅಂತ ಹೇಳಿದ್ರಿಂದ ಎಲ್ಲ ಸಾಷ್ಟಾಂಗ ಹಾಕಿರಂತೆ. ಮೊದಲು ತಪ್ಪಾಯ್ತು, ನಿಮ್ಮನ್ನು ಪರೀಕ್ಷೆ ಮಾಡಬಾರ್ದಾಗಿತ್ತು, ಇಷ್ಟು ಬುದ್ಧಿವಂತರು ಅಂತ ಗೊತ್ತಿರ್ಲಿಲ್ಲ. ಅಲ್ಲಿಂದಲೇ ಪ್ರಾರಂಭ ಆಯ್ತು ವಾಕ್ಯಾರ್ಥದಲ್ಲಿ ಅವರಿಗೆ ಪರಾಜಯ ಅಂತ. ಮುಂದೆ ಎಲ್ಲ ಗ್ರಂಥಗಳಲ್ಲಿ ಸೋಲಿಸಿ ಅವ್ರಿಗೆ ಹೇಳ್ತಾರಂತೆ, ನಮಗೆ ನಿಮ್ಮನ್ನು ಸೋಲಿಸಬೇಕು ಅನ್ನೋ ತಾತ್ಪರ್ಯ ಇರ್ಲಿಲ್ಲ, ಗ್ರಂಥಗಳನ್ನೆಲ್ಲ ನೀವು ತೆಳಗೆ ಹಾಕಿ ಅದ್ರ ಮೇಲೆ ಕೂಡ್ತೀರಿ ಅಂತ ಗೊತ್ತಾದಾಗ ತಾಪ ಆಗಿತ್ತು. ಇವತ್ತಿನಿಂದ ತಲೆ ಮೇಲೆ ಇಟ್ಕೊಂಡು ಅಡ್ಡಾಡಬೇಕು ಅಂತ ಹೇಳಿದಾಗ ಅವರ ಮುಂದೆ ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡಿದ್ರು ಅನ್ನುವಂತಹ ಪ್ರಸಂಗವನ್ನು ನಾವು ಕೇಳ್ತೇವೆ ಇತಿಹಾಸದಲ್ಲಿ. ಹೀಗೆ ಸತ್ಯಧ್ಯಾನ ತೀರ್ಥರ ಚರಿತ್ರೆಯೇ ಚಾರು ಚರಿತ್ರೆ, ಮನೋಹರವಾದ ಚರಿತ್ರೆ. ಆದ್ದರಿಂದ ಅದನ್ನ ಚರಿತ್ರೆಯಲ್ಲಿ ಇನ್ನೂ ಅನೇಕ ಅಂಶಗಳನ್ನ ಮುಂದಿನ ಉಪನ್ಯಾಸಕಾರರು ಹೇಳ್ತಾರೆ. ನಾನು ನನಗೆ ಕೊಟ್ಟಿರುವಂತಹ ಒಂದು ಗ್ರಂಥದ 1-2 ಮಾತನ್ನಾದರೂ ಹೇಳಿ ಮುಗಿಸ್ತೇನೆ. ಸಭಾಸಾರ ಸಂಗ್ರಹ ಅಂತ. ಇದರಲ್ಲಿ ವಿಷಯಗಳೇನೋ ಬಹಳ ಚೆನ್ನಾಗಿದೆ. ಅವರು 2 ಭಾಗ ಇದೆ. 2 ಭಾಗ 3 ಭಾಗಗಳಲ್ಲಿ ಮಾಡಿದ್ದಾರೆ. ಅದನ್ನ 2-3 ಭಾಗಗಳಲ್ಲಿ ಮಾಡುವಾಗ ಏನು ಅಂತ ಕೇಳಿದ್ರೆ, ಅದರಲ್ಲೊಂದು ವ್ಯವಸ್ಥೆ ಇಟ್ಕೊಂಡಿದ್ದಾನೆ. ಏನ್ ವ್ಯವಸ್ಥೆ ಇಟ್ಕೊಂಡಿದ್ದಾನೆ ಅಂದ್ರೆ, ನೋಡ್ರಿ, ನಾವು ಸಾಮಾನ್ಯವಾಗಿ ಇದನ್ನ ಕೇಳ್ತಿರ್ತೀವಲ್ಲ, ಶ್ರೀಮನ್ ಮಧ್ವಮತೆ ಹರಿಪರ ತರಹ. ಈ ಗೀತೆಯಲ್ಲಿ ಬಂದಿರುವಂತಹ ಇದೊಂದು ಭಾಗ ಇದೆ,
ಸಮಾಸಾರ ಸಂಗ್ರಹದಲ್ಲಿ ಗೀತೆಯಲ್ಲಿ ಬಂದಿರುವಂತಹದ್ದು ಒಂದು ಭಾಗ. ಅದರಲ್ಲಿ ಈ ಮತತ್ರಯಗಳ ಇದು ಶ್ರೀಮದಾಚಾರ್ಯ ಸಿದ್ಧಾಂತದ ಪ್ರಮೇಯ ಏನಿದೆಯಲ್ಲ ಅದನ್ನು ವ್ಯಾಸರಾಜರು ಒಂದು ಶ್ಲೋಕದಲ್ಲಿ ಮಾಡಿದ್ದಾರೆ. ಅದರ ಅನುಸಾರವಾಗಿ ಗೀತೆಯಲ್ಲಿ ಬಂದಿರುವಂತಹ ಎಲ್ಲಾ ವಿಷಯಗಳನ್ನು ಹೊಂದಿಸ್ತೇವೆ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಸ್ವಲ್ಪ ನಮ್ದೊಂದು ಈ ಜಿಜ್ಞಾಸು ಪ್ರವೃತ್ತಿ, ಕುತೂಹಲ, ಇದು ಹೆಂಗ ನೋಡ್ಕೋತ ಹೋಗೋದು. ಏನಾಗಿದೆ ಅಂದ್ರೆ ವ್ಯಾಸರಾಜರು ಆ ಶ್ರೀಮನ್ಮಧ್ವಮತೆ ಹರಿಪರ ತರಹ ಅಂತ ಶ್ಲೋಕ ಬರೆದಿದ್ದಾರಲ್ಲ, ಅದಕ್ಕಿಂತಲೂ ಮೊದಲು 2 ಬೇರೆ ಶ್ಲೋಕಗಳಿವೆ. ಪ್ರಾಯ ನಾವು ಅದನ್ನು ಕೇಳಿರೋದಿಲ್ಲ. ಏನು ಅಂದ್ರೆ ಒಬ್ರು ಅದ್ವೈತ ದರ್ಶನದ ಪಂಡಿತರು ವ್ಯಾಸರಾಜರಿಗೆ ಹಂಪಿ ಕ್ಷೇತ್ರದಲ್ಲಿ ಅವರು ಕೃಷ್ಣದೇವರಾಯನ ಸ್ಥಾನ ಅಲ್ಲಿ ಭೇಟಿಯಾದಾಗ ಅವರು ಕೇಳಿದ್ದೇನು ಅಂದ್ರೆ, ನೀವು ಬರೇ ಮಧು ಸಿದ್ಧಾಂತ ಅಂತೆಲ್ಲ ಅಂತಿರ್ತೀರಿ, ನಿಮ್ಮ ಸಿದ್ಧಾಂತದಲ್ಲಿ ಏನನ್ನ ಹೇಳಲಾಗಿದೆ ಎಲ್ಲ ಒಂದೇ ಶ್ಲೋಕದಲ್ಲಿ ಸಾರ ಸಂಗ್ರಹ ಮಾಡಿ ಹೇಳಬಲ್ರ ಅಂತ ಕೇಳಿದ್ರಂತೆ. ಅದು ಯಾಕೆ ಅಂದ್ರೆ ಅವರು ಹಿಂದೆ 2 ಶ್ಲೋಕಗಳನ್ನು ಹೇಳಿದ್ರಂತೆ. ನೋಡ್ರಿ, ರಾಮಾನುಜ ಮತದಲ್ಲಿ ಹೀಗೊಂದು ಶ್ಲೋಕ ಇದೆ, ಅದ್ವೈತ ದರ್ಶನದಲ್ಲಿ ಹೀಗೊಂದು ಶ್ಲೋಕ ಇದೆ, ಇದರಂತೆ ನೀವು ಮಾಡಬಲ್ಲಿರಾ ಅಂತ ಕೇಳಿದ ಕೂಡಲೇ ವ್ಯಾಸರಾಜರು ಮಾಡಿರುವಂತಹ ಶ್ಲೋಕ ಅದು ಅಂತ ನಾವು ಇತಿಹಾಸದಲ್ಲಿ ಕೇಳಿದ್ದೇವೆ. ಅವರು ಆ 2 ಶ್ಲೋಕ ಹೇಳಿದ್ರಂತೆ. ಏನು? ಶ್ರೀರಾಮಾನುಜ ದರ್ಶನೇ ಪರತರಃ ಶ್ರೀವಲ್ಲಭಸ್ತಜ್ಜಗತ್ ಸತ್ಯಂ ಭಾನು ತದೀಯ ಭಾವವದವಿನಾ ಭಾವಶ್ಚ ಜೀವೇಶಯೋಃ ಅಗ್ರೇ ಜೀವಗಣ ಹರೇರನುಪಮಾನಂದಸ್ತು ಮುಕ್ತಿ ಪ್ರಪತ್ತಿ ಇತ್ಯಾದಿ ತ್ರಿತಯಂ ಪ್ರಮಾಣಮಪರೋಕ್ಷಾಧ್ಯಾತ್ಮ ವೇದ್ಯೋ ಹರಿಃ. ಇದು ರಾಮಾನುಜ ಮತದಲ್ಲಿ ಹೀಗೊಂದು ಶ್ಲೋಕ. ಅದಾದ್ಮೇಲೆ ಅದ್ವೈತ ದರ್ಶನದಲ್ಲಿ ಶ್ರೀಮತ್ ಶಂಕರ ದರ್ಶನೇ ಜಗದಿದಂ ಮಿಥ್ಯಾ ಪರಬ್ರಹ್ಮ ಸತ್ಯಂ ತತ್ ಪ್ರತಿಬಿಂಬಿತಮೇತದಖಿಲಂ ಸ್ವಚ್ಛ ಸ್ವಯಂ ಪಶ್ಯತಿ ಮಾಯಾ ಮಂಜನ ಕುಂಭ ಪಂಕ್ತಿ ಶಶಿವದ್ ಭೇದೋ ನ ಸನ್ನಜ್ಞತ ಹಾನಿ ಮುಕ್ತಿರಿತಿ ಪ್ರಮಾಚಕರಣಂ ಬ್ರಹ್ಮೈವ ಮಸ್ತೆ ಗುಣಂ. 2 ಅದ್ವೈತ ದರ್ಶನ ವಿಶಿಷ್ಟಾದ್ವೈತ ದರ್ಶನದಲ್ಲಿ ಹೀಗೆ ಶ್ಲೋಕ ಹೇಳಿದ ಮೇಲೆ ನಿಮ್ಮಲ್ಲಿ ಹೀಗಿದೆಯಾ ಅಂತ ಕೇಳಿದ್ರೆ ಶ್ರೀಮನ್ಮಧ್ವಮತೆ ಹರಿಪರ ತರಹ ಅಂತ ಆಗಿಂದಾಗಲೇ ವ್ಯಾಸರಾಜರು ಶ್ಲೋಕವನ್ನ ಮಾಡಿದರು ಅಂತ ನಾವು ಇತಿಹಾಸದಲ್ಲಿ ಕೇಳುತ್ತೇವೆ. ಅಂದ್ರೆ ಬಹಳ ಆಶ್ಚರ್ಯ, ಆ ಸ್ಫೂರ್ತಿ ಪ್ರತಿಭಾ ಇರಬೇಕು ನೋಡ್ರಿ, ಎಷ್ಟು ಚೆನ್ನಾಗಿದೆ. ಅವರು 2 ಸಿದ್ಧಾಂತದಲ್ಲಿರುವಂತಹ ಸಾರ ಸಂಗ್ರಹ ಅದು ನೋಡ್ರಿ ಎಷ್ಟು ಚೆನ್ನಾಗಿದೆ. ಶ್ರೀರಾಮಾನುಜ ದರ್ಶನೇ ಶ್ರೀಮನ್ಮಧ್ವಮತೆ ಅಂತ ಹೇಳಿದ್ರೆ ಅವರು ಶ್ರೀರಾಮಾನುಜ ದರ್ಶನೇ ಅಂತ ಹೇಳಿದ್ದಾರೆ. ಪರತರಹ ಶ್ರೀವಲ್ಲಭ ನಾರಾಯಣ ಸರ್ವೋತ್ತಮನೇ ಜಗತ್ ಸತ್ಯಂ ಭಾನು ಭಾವ ಆ ಸೂರ್ಯ ಮತ್ತು ಸೂರ್ಯನ ಕಿರಣಗಳಂತೆ ಸೂರ್ಯ ಹಾಗೂ ಸೂರ್ಯನ ಕಿರಣಗಳು ಹೇಗಿವೆಯೋ ಹಾಗೆ ನಮಗೂ ಪರಮಾತ್ಮನಿಗೂ ಸಂಬಂಧ ಇದೆ ಅಂತ ತಿಳಿಸಿಕೊಡ್ತಾ ಇದ್ದಾನೆ. ಅವಿನಾ ಭಾವಶ್ಚ ಜೀವೇಶಯೋ ಜೀವಗಣ ಅಕ್ರೆ ಅವರಲ್ಲೂ ಶ್ರೇಷ್ಠ ಕನಿಷ್ಠ ಅಂತ ಸಂಸಾರದಲ್ಲಿ ಉಂಟು. ಹರೇಹೇ ಅನುಪಮ ಆನಂದ, ಭಗವಂತನಲ್ಲಿರುವಂತಹ ಆನಂದ ಅದು ಅನುಪಮವಾದ ಆನಂದ, ಅದರಂತಹ ಆನಂದ ಮತ್ತೊಂದಿಲ್ಲ. ಜೀವೇಶಯೋ ಆಮೇಲೆ ಮುಕ್ತಿ ಪ್ರಪತ್ತಿ, ಅವರಲ್ಲಿ ಮುಕ್ತಿ ಸಾಧನ ಯಾವುದು ಅಂತ ಕೇಳಿದ್ರೆ ಪ್ರಪತ್ತಿ ಶರಣಾಗತಿ. ಬಹಳ ಚೆನ್ನಾಗಿರಿ. ರಾಮಾನುಜ ದರ್ಶನದಲ್ಲಿ ಪ್ರಪತ್ತಿಯ ಬಗ್ಗೆ ಹೇಳದೇ ಇರುವಂತಹದ್ದೇ ಇಲ್ಲ. ಅವರಿಗೆ ಇಡೀ ರಾಮಾಯಣದಲ್ಲಿ ಎಲ್ಲಿ ನೋಡಿದ್ರು ಪ್ರಪತ್ತಿ ಕಾಣಿಸ್ತದ್ರಿ ಅವರಿಗೆ. ಒಂದು ಸಣ್ಣ ದೃಷ್ಟಾಂತ ನೆನಪಾಯಿತು ಅಂತ ಹೇಳಿರ್ತೇನೆ. ಜಯಂತ ಕಾಗೆಯಾಗಿ ಕಾಗೆಯಲ್ಲಿದ್ದ ಸೀತಾದೇವಿಗೆ ತೊಂದರೆಯನ್ನು ಕೊಟ್ಟ ಅಂತ ಕೇಳ್ತೇವೆ. ರಾಮದೇವರು ಒಂದು ಹುಲ್ಲು ಹಾಕಿದ್ರು, ಅದು ಬ್ರಹ್ಮಾಸ್ತ್ರವಾಯಿತು, ಎಲ್ಲ ಕಡೆಗೆ ಹೋಗಿ ಸಂಚಾರ ಮಾಡಿಕೊಂಡು ಬಂದು ಕೊನೆಗಾಗ್ಲಿಲ್ಲ ಅಂತ ಬಿದ್ದ. ಅದು ಎಷ್ಟು ಪ್ರಯಾಣ ಮಾಡಿದ್ದ ಅವನು ಅಂತಂದ್ರೆ ರಾಮನವರೆಗೂ ಬರ್ಲಿಕ್ಕಾಗದೇನೆ ಅಷ್ಟು ದೂರದಲ್ಲಿ ಬಿದ್ದಂತ. ಆ ಜಯಂತ ಕಾಗೆ ರೂಪದಲ್ಲಿ ಇದ್ದವನು ಬಿದ್ರೆ ಆ ಬ್ರಹ್ಮಾಸ್ತ್ರ ಬಂದ್ಬಿಡ್ತು. ಏನ್ ಮಾಡ್ಬೇಕಿಂತ ತಿಳಿತಿಲ್ಲ. ಸೀತಾದೇವಿ ಕಡೆಗೆ ನೋಡ್ತಿದ್ದಾನಂತೆ ಜಯಂತ, ಹೆಂಗಾದ್ರೂ ಮಾಡಿ ನಾನು ಉದ್ಧಾರ ಮಾಡು ಅಂತ. ಆಗ ಸೀತಾದೇವಿಗೆ ತನಗೆ ತೊಂದರೆ ಕೊಟ್ಟಿದ್ದಾದ್ರೂ ಕೂಡ ಆ ಕಾಗೆಯನ್ನು ತಂದು ರಾಮನ ಕಾಲ್ ಬಳಿ ಹಾಕಿದ್ಲಂತೆ. ಪ್ರಪತ್ತಿ ಶರಣಾಗತಿ ಹಾಕಿದ ಕೂಡಲೇ ರಾಮ ಹೇಳಿದ್ದಂತೆ, ಏನ್ ಮಾಡ್ಬೇಕಂತಿ, ನಿನಗದು ಶರಣಾಗಿದೆ. ಯದ್ಯಪಿ ನಿನ್ನ ಹೆಂಡತಿಗೆ ವಿರೋಧ ಮಾಡಿದ್ದು ಪರ್ಯಾಯವಾಗಿ ನಿನಗೆ ಮಾಡಿದ್ದು, ಆದ್ರೆ ನಿನಗೆ ಪ್ರಪನ್ನನಾಗಿದ್ದಾನೆ ಶರಣಾಗಿದ್ದಾನೆ ಅಂದ್ರೆ ನೀನು ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಬ್ರಹ್ಮಾಸ್ತ್ರವನ್ನು ನಿಲ್ಲಿಸಿದ ರಾಮಚಂದ್ರ ಅಂತ ಕಥೆ ಕಲ್ತೀವಿ. ಶರಣಾಗತಿ ಅಂತ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ನಮ್ಮಲ್ಲಿ. ಅಪರೋಕ್ಷ ಜ್ಞಾನ ಸಾಧನ ಅದು ಬೇರೆ ವಿಷಯ, ಸಾಧನೆ ಪ್ರಪತ್ತಿ ಎನ್ನುವುದು ಹೀಗಿದೆ. ಪ್ರಮಾಣ ತ್ರಿತಯಂ ಪ್ರಮಾಣ, 3 ಪ್ರಮಾಣಗಳನ್ನು ಒಪ್ಪಿದ್ದಾರೆ.
ಅಪರೋಕ್ಷ ಅಧ್ಯಾತ್ಮ ವೇದ್ಯೋ ಹರಿ, ಅಪರೋಕ್ಷ ಜ್ಞಾನದಿಂದ ಗಮನಾಗ್ತಾನೆ ಅಂತ ಹೀಗೆ ಅವರ ಅಪರೋಕ್ಷ ಜ್ಞಾನ ಬೇರೆ ರೀತಿ ಇದೆ ಹೇಳ್ತಾರೆ. ಇದಾದ ಮೇಲೆ ಶಂಕರ ದರ್ಶನದಲ್ಲಿ ಏನಿದೆ, ಜಗದಿದಂ ಮಿಥ್ಯಾ. ಡೈರೆಕ್ಟ್ರಿ ಅವ್ರು ಬಹಳ ಟೆನ್ಷನ್ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ, ಜಗತ್ತೆಲ್ಲ ಸುಳ್ಳದ ಅದ. ಎಷ್ಟು ಸಂತೋಷ ಆಗ್ತದ್ರಿ ಕೆಲವರಿಗೆಲ್ಲ ಜಗತ್ ಸುಳ್ಳದ ಅಂತ ಹೇಳಿದ ಕೂಡಲೇ. ಯಾಕೆ? ಸಂಧ್ಯಾ ವಂದನೆ, ದೇವರ ಪೂಜೆ ಎಲ್ಲ ಸುಳ್ಳು, ನಾವು ಮಾಡೋದೆಲ್ಲ ಸುಳ್ಳು ಅಂತ ಗೊತ್ತಾಗ್ಬಿಟ್ರೆ ಕೆಲವರಿಗೆ ಆನಂದ ಬರ್ತದೆ. ಮುಂದ ಇದ್ರೊಳಗೆ ಸಭಾಸಾರ ಸಂಗ್ರಹದಲ್ಲಿ ಹೇಳ್ತಾರ, ಹಾಗೆ ತೋಳ್ತೀನಿ. ಆಮೇಲೆ ಬ್ರಹ್ಮ ಸತ್ಯ ತತ್ ಪ್ರತಿಬಿಂಬಿತಮೇತದ ಅಖಿಲಂ, ಈ ಜಗತ್ತೆಲ್ಲವೂ ಭಗವಂತನ ಪ್ರತಿಬಿಂಬ. ಸ್ವಂಚ ಸ್ವಯಂ ಪಶ್ಯತಿ, ಅದನ್ನು ಸ್ವಾರಸ್ಯ ನೋಡ್ರಿ. ನಾವು ಭಗವಂತನ ಕಾಣೋದಲ್ಲ, ನಾವು ನಮ್ಮನ್ನ ಕಾಣಿಕೊಳ್ಳೋದು. ಯಾಕೆ ನಾವು ನಮ್ಮನ್ನು ಕಾಣೋದು? ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾದ್ರಿಂದ ಬೇರೆಯವ್ರನ್ನ ಕಾಣೋದಲ್ಲ, ನನ್ನನ್ನೇ ನಾನು ಕಾಣೋದು. ಮಾಯಾಯಾಂಜನ, ಈ ನಮಗೆಲ್ಲ ಅಜ್ಞಾನದಿಂದಲೇ ಈ ಸಂಸಾರ ಬಂದದ್ದು. ಅದು ಹೋಯಿತು ಅಂದ್ರೆ ಹೋಗ್ತದೆ. ಅಜ್ಞಾನ ನಿವೃತ್ತಿಯೇ ಮೋಕ್ಷ. ಮತ್ತೆ ಬ್ರಹ್ಮೈವ, ನಾವೇ ಬ್ರಹ್ಮ, ಅದು ನಿರ್ಗುಣನಾಗಿದ್ದಾನೆ ಬ್ರಹ್ಮ ಅಂತನ್ನುವುದು ಇದಿಷ್ಟು ಆ ಶ್ಲೋಕದ ತಾತ್ಪರ್ಯ. ಹೀಗೆ ಎರಡೂ ದರ್ಶನಗಳ ಶ್ಲೋಕ ಹೇಳಿದಾಗ ವ್ಯಾಸರಾಜರು ಹೇಳುತ್ತಾರೆ, ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭಿನ್ನ ಜೀವಗಣ ಹರಿರನುಚರ ನೀಚೋಚ್ಚ ಭಾವಂ ಗತ ಮುಕ್ತಿರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ ಯಕ್ಷಾಧಿಕೃತಯಂ ಪ್ರಮಾಣಮಖಿಲಾಂ ನಾಯಿಕ ವೇದ್ಯೋ ಹರಿಹಿ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಇದು ನಾವು ಅಲ್ಲಿ ನೋಡುವಂತಹದ್ದು. ಯಾಕೆ ಹೇಳಿದೆ ಈ ಮಾತನ್ನ ಅಂದ್ರೆ, ಇದನ್ನೇ ಇಟ್ಟುಕೊಂಡು ಸಭಾಸಾರ ಸಂಗ್ರಹದಲ್ಲಿ ಬರೆದಿದ್ದಾನೆ. ಗೀತೆಯ ವಿಷಯವನ್ನೇ ಇಟ್ಟುಕೊಂಡು ನಾನು ಆ ಭಾಗಕ್ಕೆ ಹೋಗೋದಿಲ್ಲ. ವಿಷಯ ಏನೇನಿದೆ ಎಂಬುದನ್ನು ಸಂಕ್ಷೇಪ ಹೇಳಿದ್ದೇನೆ. ಪ್ರಾರಂಭದಲ್ಲಿ ಒಂದು ಮಾತು, ಅವರು ಸುಬ್ರಹ್ಮಣ್ಯ ಅಯ್ಯರ್ ಅಂತ ಹೇಳಿ ಒಬ್ಬರು ಪ್ರಶ್ನೆ ಮಾಡಿದವರು, ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಆಗಿದ್ರು. ಇದು ಮೈಸೂರಿನಲ್ಲಿ ನಡೆದಿರುವಂತಹ ಗ್ರಂಥ. ಸಿವಿಲ್ ಸೂಟ್ ಬರೆದದ್ದು ಕಾಶಿ ಒಳಗೆ. ಬಹಳ ಮಂದಿಗೆ ಅದಕ್ಕೆ ಗೊತ್ತಿಲ್ಲ, ಸುಮ್ಮನೆ ಎಲ್ಲೋ ಕುತ್ಕೊಂಡು ಬರ್ದಾರ ಎಲ್ಲೋ ಕುತ್ಕೊಂಡು ಬರ್ದಾರ ಅಂತಿರ್ತಾರೆ. ಕಾಶಿ ಒಳಗೆ ಬರೆದದ್ದು ಸಿವಿಲ್ ಸೂಟು. ಮೊದಲು ಕನ್ನಡದಾಗ ಬರ್ದಿದ್ದಿಲ್ಲ ಆ ಗ್ರಂಥವನ್ನು, ಮೊದಲು ಸಂಸ್ಕೃತದಲ್ಲಿ ಬರ್ದಿದ್ರು ಫಸ್ಟ್. ಬಹಳ ಮಂದಿಗೆ ಗೊತ್ತಿಲ್ಲ, ನಾವೆಲ್ಲ ಸಿವಿಲ್ ಸೂಟ್ ಡೈರೆಕ್ಟ್ ಕನ್ನಡದಾಗ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲ, ಮೊದಲು ಸಂಸ್ಕೃತದಲ್ಲೇ ಬರ್ದದ್ದು ಅದನ್ನ. ಸಂಸ್ಕೃತದಲ್ಲಿ ಆದ ಮೇಲೆ ಮುಂದೆ ಅದನ್ನ ಕನ್ನಡದಲ್ಲಿ ಭಾಷಾಂತರ ಮಾಡಿದ್ರು. ಆ ಸಂಸ್ಕೃತದ ಇವತ್ತು ಉಪಲಬ್ಧ ಇಲ್ಲ, ಕನ್ನಡದ ಮಾತ್ರ ಉಪಲಬ್ಧ ಇದೆ. ಸಿವಿಲ್ ಸೂಟು, ಸಭಾಸಾರ ಸಂಗ್ರಹ, ಗೀತಾ, ಪ್ರತಿಪದಾರ್ಥ ಚಂದ್ರಿಕಾ ಇವೆಲ್ಲ ಕನ್ನಡದ ಗ್ರಂಥಗಳು. ಆಮೇಲೆ ಇದು ಚಂದ್ರಿಕಾ ಮಂಡನ, ಭೇದಪರಾಣ್ಯ ಮತ್ತು ಬ್ರಹ್ಮಸೂತ್ರಾಣಿ ಇತ್ಯಾದಿ ಎಲ್ಲ ಸಂಸ್ಕೃತ ಗ್ರಂಥಗಳು. ಅದರಲ್ಲಿ ಮೈಸೂರಿನಲ್ಲಿ ಆದದ್ದು ಅವರು ಚಾತುರ್ಮಾಸ್ಯದ ಕೂತ ಒಂದು ಸಂದರ್ಭ. ಇವತ್ತಿಗೂ ನೀವು ಮೈಸೂರಿಗೆ ಹೋದ್ರೆ ಮಠದಿಂದ ಹೊರಗಡೆ ಹೋಗುವಾಗ ಒಂದು ಛತ್ರ ತೋರಿಸ್ತಾರೆ, ಅಲ್ಲೇ ಸ್ವಾಮಿಗಳು ಚಾತುರ್ಮಾಸ್ಯ ಕೂತದ್ದು, ಇಲ್ಲೇ ಈ ಸಭಾಸಾರ ಸಂಗ್ರಹ ನಿರ್ಮಾಣ ಆದದ್ದು ಅಂತ ತೋರಿಸ್ತಾರೆ. ತುಂಬಾ ಇವತ್ತು ಜೀರ್ಣಾವಸ್ಥೆಗೆ ಬಂದಿದೆ. ಅದು ಯಾರೋ ಛತ್ರ, ಈಗೇನು ಯಾರು ತಗೊಳ್ಳೋ ಹಂಗಿಲ್ಲ, ಮಾಡೋ ಹಂಗಿಲ್ಲ. ಅಲ್ಲೇ ಆದದ್ದು. ಪ್ರಶ್ನೆ ಉತ್ತರಗಳು ಹೇಗಿರ್ತದೆ, ಸತ್ಯಧ್ಯಾನ ತೀರ್ಥರ ವಾದಗಳು ಹೇಗಿರ್ತದೆ ಎಂಬುದಕ್ಕೆ ಒಂದೆರಡು ಮಾತನ್ನು ಹೇಳಿ ನಾನು ಟ್ರೈ ಮಾಡ್ತೇನೆ. ಅವರು ಪ್ರಶ್ನೆ ಮಾಡಿದ್ರು. ಅವರು ಯಾರು, ಸುಬ್ರಹ್ಮಣ್ಯ ಅಯ್ಯರ್ ಅನ್ನುವಂಥವರು ಕೇಳ್ತಾರೆ, ಸ್ವಾಮಿ ಪಾಠಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಧರ್ಮೋಪದೇಶ ಮಾಡಬೇಕಲ್ವೇ ಅಂತ. ಅದಕ್ಕೆ ಹೌದು ಅಂತ ಸ್ವಾಮಿಗಳು ಉತ್ತರ, ಅವಶ್ಯ ಆಗಲಿ, ವಿದ್ಯಾರ್ಥಿಗಳಿಗೆ ಧರ್ಮ ಬೋಧನೆ ಆಗಬೇಕು ಅಂತ. ಇದು ನೀವು ನೆನಪಿಟ್ಟುಕೊಳ್ಳ್ರಿ. ಈ ಕಾನ್ವರ್ಸೇಷನ್, ಈ ವಾದಗಳು ಯಾವಾಗ ನಡೆದಿದೆ ಅಂದ್ರೆ 200 ವರ್ಷದ ಮೇಲ್ಪಟ್ಟು ನಡೆದದ್ದು. ಹಿಂದೆ 200 ವರ್ಷದ ಹಿಂದೆ ಆದದ್ದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಆ 200 ವರ್ಷದ ಹಿಂದೆ ಆದ ಘಟನೆಗಳೆಲ್ಲ ನಮಗೆ ದಾಖಲೆ ಇದ್ರೆ ಇಷ್ಟು ಮುಂದುವರೆದಿದ್ರ ಅವರು ಅಂತ ಅನ್ನೋದು ಕಲ್ಪನಾ ಬರೋದಿಲ್ಲ. ಸತ್ಯಧ್ಯಾನ ತೀರ್ಥರಿಗೆ ಅದು ಕ್ರಾಂತದರ್ಶಿಗಳು, ತ್ರಿಕಾಲ, ಮುಂದಿನ ಕಾಲಗಳನ್ನು ನೋಡಿಕೊಂಡು ಹೀಗೆ ಮಾಡಬೇಕು ಅಂತ ಒಂದು ಜ್ಞಾನ ಇತ್ತು ಅನ್ನೋ ತಿಳಿದು ಬರ್ತದೆ. ಅವರು ಪ್ರಶ್ನೆ ಕೇಳಿದ್ರು, ಇಲ್ಲ ಶಾಲೆಗಳಲ್ಲಿ, ಈ ಸ್ಕೂಲ್ಗಳಲ್ಲೆಲ್ಲ ಧರ್ಮ ಬೋಧನೆ ಮಾಡಬೇಕಾ ಅಂತ. ಸ್ವಾಮಿಗಳಂತಾರೆ, ಅವಶ್ಯವಾಗಿ ಆಗಬೇಕು. ಶಾಲೆಗಳಲ್ಲಿ ಕೇವಲ ಲೌಕಿಕ ಪಾಠ ಆಗಬಾರದು, ಧರ್ಮ ಪಾಠವೂ ಆಗಬೇಕು ಅಂತ. ಅಷ್ಟೇ ಅಲ್ಲದೆ ಇದಕ್ಕೆಲ್ಲ ನಾವೇ ಸರ್ಕಾರದವರಿಗೂ ಕೆಲವು ಹೇಳಿದ್ದೇವೆ. ಮೈಸೂರು ಮಹಾರಾಜರ ಕಾಲಕ್ಕೆ ಅವರು ಇದ್ರು, ಅವ್ರಿಗೂ ಹೇಳಿದ್ದೇವೆ ಆಗಬೇಕು ಅಂತ ತಿಳಿದುಕೊಂಡು. ಹೌದು, ಬಹಳ ಸಂತೋಷ. ಒಂದು ಪ್ರಶ್ನೆ ಬರ್ತದಲ್ಲ, ಏನು ಈಗ ಭಿನ್ನ ಭಿನ್ನ ಮತದವರೆಲ್ಲ ಪಾಠಕ್ಕೆ ಹೋಗ್ತಿರ್ತಾರೆ. ಶಾಲೆಗೆ ಹೋಗೋರೆಲ್ಲ ಪಾಠಶಾಲೆ ಒಳಗಿದ್ದವ್ರೆಲ್ಲ ಹೆಂಗಿರ್ತಾರೆ ಅಂದ್ರೆ, ಒಬ್ರು ಅದ್ವೈತ ದರ್ಶನವರು, ಒಬ್ರು ವಿಶಿಷ್ಟ ಅದ್ವೈತವರು, ಒಬ್ಬರು ಉದ್ವೈತದವ್ರು ಹಿಂಗಿರ್ತಾರೆ. ಇದು ಪ್ರಶ್ನೆ ಅವರು ಸುಬ್ರಹ್ಮಣ್ಯಯ್ಯನವರು ಮಾಡಿದವರು. ಹೀಗೆ ಬೇರೆ ಬೇರೆಯವರಿದ್ದಾಗ ಅವರಿಗೆ ನೀವು ಧರ್ಮ ಬೋಧನೆ ಮಾಡಬೇಕು ಅಂದ್ರೆ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೆ ಸ್ವಾಮಿಗಳು ಉತ್ತರ, ಏನ್ ಚಿಂತೆ ಇಲ್ಲ, ಅವರ ಆಚಾರ ಅವರಿಗೆ ಧರ್ಮ, ಇವರ ಆಚಾರ ಇವರಿಗೆ ಧರ್ಮ, ಇವರ ಆಚಾರ ಇವರಿಗೆ ಧರ್ಮ ಹೇಳಿದ್ರೆ ಆಯ್ತಲ್ಲ. ಒಬ್ರು ಅದ್ವೈತ ದರ್ಶನದ ಆಚಾರ ಬರಬೇಕು, ಅವರಿಗೆ ಅದ್ವೈತ ದರ್ಶನ ಬೋಧನೆ ಮಾಡಬೇಕು, ವಿಶಿಷ್ಟಾದ್ವೈತ ದ್ವೈತ ಮಾಡಬೇಕಲ್ಲ ಅಂತ. ಇದಿಷ್ಟು ಪ್ರಾಸಂಗಿಕ ಅಷ್ಟೇ. ಮುಂದಿನ ಪ್ರಶ್ನೆ ಅಸಲ್ ಪ್ರಶ್ನೆ, ಅಲ್ಲ ಹಂಗ್ಯಾಕ್ ಮಾಡ್ಬೇಕು, ಎಲ್ಲರಿಗೂ ಒಬ್ಬರೇ ಧರ್ಮವನ್ನ ಬೋಧನೆ ಮಾಡ್ಲಿಕ್ಕೆ ಬರೋದಿಲ್ವೇ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಅವ್ರು ಕೇಳ್ತಾರೆ, ಹಾಗ್ಯಾಕ್ ಮಾಡಬೇಕು, ಸರ್ವಸಾಧಾರಣವಾದ ಧರ್ಮೋಪದೇಶವನ್ನು ಸ್ಕೂಲ್ಗಳಲ್ಲಿ ಯಾಕೆ ಮಾಡಬಾರದು ಅಂತ.
ಈಗ ನೋಡಿ, ಇದು ನಮಗ್ ಬೇಕಾದ ಪ್ರಶ್ನೆ. ಇದು ಇಷ್ಟೆಲ್ಲ ಜನ ಕೂತಿದ್ದೇವೆ, ಬೇರೆ ಬೇರೆ ದರ್ಶನದವರು ಇದ್ದಾರೆ ಅಂತ ಇಟ್ಕೊಳ್ರಿ. ಎಲ್ಲರಿಗೂ ಸರ್ವಸಾಧಾರಣವಾದ ಧರ್ಮೋಪದೇಶವನ್ನ ಮಾಡಬೇಕೋ ಬೇಡವೋ ಅಂದ್ರೆ ಸತ್ಯ ಧ್ಯಾನ ತೀರ್ಥರಂತಾರೆ ಸಾಧ್ಯವೇ ಇಲ್ಲ. ಸುತರಾಂ ಸಾಧ್ಯ ಇಲ್ಲ. ಸರ್ವ ಜನರಿಗೂ ಸಾಧಾರಣವಾದ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಜೈನ, ಬೌದ್ಧ, ಪಾರಸಿಕ, ಸಿಖ ಹಿಂಗೆ ಎಲ್ಲರಿಗೂ ಸರ್ವಸಾಧಾರಣವಾದ ಧರ್ಮ ಅಂತ ಬೋಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಜನರಲ್ ಧರ್ಮ ಬೇರೆ. ಭಾಗವತದಲ್ಲಿ ಹೇಳೋಣ, ಕೃಷ್ಣ ಹೇಳೋಣ, ಅಹಿಂಸಾ ಇರಬೇಕು, ಪರೋಪಕಾರ ಇರಬೇಕು, ಅವೆಲ್ಲ ಅಲ್ಲ ಅವನಲ್ಲ. ಈ ಉದಾಹರಣೆಗೆ ಸಂಧ್ಯಾವಂದನೆಯನ್ನು ಮಾಡ್ರಿ ಅಂತ ಹೇಳಿದ್ರಿ, ಸತ್ಯಧ್ಯಾನ ತೀರ್ಥರು ಹೇಳ್ತಾರೆ ಸರ್ವಸಾಧಾರಣ ಧರ್ಮ ಹೆಂಗ ಆಗಂಗಿಲ್ಲ ಅನ್ನೋದು ದೃಷ್ಟಾಂತ ಕೊಡ್ತೀನಿ ಅಂತಾರೆ. ಸಂಧ್ಯಾವಂದನೆ ಮಾಡ್ರಿ ಅಂತ ಹೇಳಿದ್ರೆ, ಈಗ ಅದ್ವೈತದವರಿಗೂ ದ್ವೈತದವರಿಗೂ ಇಬ್ರು ಕೂತಿದ್ದಾರೆ ಅಂತ ಇಟ್ಕೊಂಡ್ರಿ, ಇಬ್ರು ವಿದ್ಯಾರ್ಥಿಗಳಿಗೂ ಕೂಡ ಒಬ್ಬರೇ ಗುರುಗಳು ಸಂಧ್ಯಾವಂದನೆ ಮಾಡು ಅಂತ ಬೋಧಿಸ್ಲಿಕ್ಕೆ ಬರುವುದೇ ಇಲ್ಲ. ಸತ್ಯಧ್ಯಾನ ತೀರ್ಥರ ವಾಕ್ಯಾರ್ಥ. ಯಾಕ್ರೆ ಆಚಾರ, ಏನ್ ಸಂಬಂಧ? ನಮ್ಗೇನ್ ಅನಿಸ್ತದೆ, ಇವ್ರಿಗೂ ಸಂಧ್ಯಾವಂದನೆ ಮಾಡು ಅಂತ ಹೇಳ್ಬೇಕು, ಇವ್ರಿಗೂ ಸಂಧ್ಯಾವಂದನೆ ಮಾಡು ಅಂತ ಹೇಳ್ಬೇಕು. ಯಾರಾದ್ರೇನು, ನೀ ಬಂದಿದ್ದೀಯಾ, ನೀ ಸಂಧ್ಯಾವಂದನೆ ಮಾಡಿ, ನೀ ಮಾಡು ಅಲ್ಲ ಅಂತಾರೋ. ಕಾರಣ ಏನು? ಧರ್ಮ ಇದು ವೇದಾಂತದ ಹಿನ್ನೆಲೆಯಲ್ಲಿ ನಿರ್ಧಾರ ಆಗುವಂತಹದ್ದು. ದೊಡ್ಡ ಯುಕ್ತಿ. ಮೊದಲನೇ ಸತ್ಯಧ್ಯಾನ ತೀರ್ಥರು ಕೊಡುವುದೇನು ಅಂದ್ರೆ, ನೀವು ಏನು ಕರ್ಮಾಚರಣೆಯನ್ನ ಮಾಡ್ತೀರಿ ಆ ಎಲ್ಲ ಕರ್ಮಗಳ ಹಿಂದೆ ಗಟ್ಟಿಯಾದ ವೇದಾಂತ ಇರಬೇಕು. ಇಲ್ಲದೆ ಇದ್ರ ಧರ್ಮಾಚರಣೆ ಏನೇ ಮಾಡ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ನಾವ್ ಇಷ್ಟು ದಿವಸ ಏನ್ ತಿಳ್ಕೊಂಡ್ಬಿಟ್ಟಿವ್ರಿ, ಇತ್ತೀಚೆಗೆ ಕೆಲವರೆಲ್ಲ ಪಂಡಿತರಾಗಿ ಹೋಗ್ಯಾರ, ಅವರು ನಮ್ಮ ಧರ್ಮಾಚರಣೆಗೂ ವೇದಾಂತಕ್ಕೂ ಏನು ಸಂಬಂಧ ಇಲ್ಲ, ವೇದಾಂತ ಸುಮ್ಮನೆ ಕೇಳ್ಕೋತಿರ್ಲಿಕ್ಕೆ ಬರ್ತದೆ, ಧರ್ಮಾಚರಣೆ ಮಾಡಿದ್ರೆ ಮಾಡಬಹುದು, ಬಿಟ್ಟು ಬಿಡಬಹುದು ಅಂತ ಕೆಲವು ವಿದ್ವಾಂಸರು ನಮ್ಮವರೇ ಇದನ್ನ ಢಾಳಾಢಂಗಳವಾಗಿ ಹೇಳಿದವರು. ಮಹಾ ಅಬದ್ಧ. ಸತ್ಯಧ್ಯಾನ ತೀರ್ಥರು ಹೇಳೋದೇನು ಅಂದ್ರೆ, ವೇದಾಂತಕ್ಕೂ ಕರ್ಮಕ್ಕೂ ಇಂಟರ್ಲಿಂಕ್ ಸಂಬಂಧವೇ ಇದೆ. ಯಾವುದೇ ಒಂದು ಕರ್ಮವನ್ನ ಮಾಡುವಾಗಲೂ ಕೂಡ ವೇದಾಂತದ ಬಲ ಇದ್ದಾಗ ಕರ್ಮ ಮಾಡಿದ್ರೆ, ವೇದಾಂತ ಶಾಸ್ತ್ರದ ಬಲ ಇದ್ದಾಗ ಕರ್ಮವನ್ನ ಮಾಡೋದಕ್ಕೂ ಶಾಸ್ತ್ರದ ಬಲ ಇಲ್ಲದೆ ಕರ್ಮ ಮಾಡೋದಕ್ಕೂ ವ್ಯತ್ಯಾಸ ಇರ್ತದೆ. ಹೇಗೆ? ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳುವಾಗ ಒಂದು ಮಾತು ಬರ್ತದೆ, ಅವರೇ ಕೊಟ್ಟಿದ್ದಾರೆ. ಏನು? ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಕರೋತಿ ಉಪನಿಷದಾ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಒಂದು ಕರ್ಮ ಮಾಡುವಾಗ ಮೂರಿರ್ಬೇಕಂತೆ ಹಿಂದೆ. ವಿದ್ಯೆಯಾ ಕರೋತಿ, ಶ್ರದ್ಧೆಯಾ ಕರೋತಿ, ಉಪನಿಷದಾ ಕರೋತಿ. ವಿದ್ಯೆಯಾ ಕರೋತಿ ಅಂದ್ರೆ ಏನು? ತಿಳ್ಕೊಂಡು ಮಾಡ್ಬೇಕು. ಇದೇನು ಎದಕ್ ಮಾಡ್ಲಿಕ್ಕೆ ತಿಳಿದು ಮಾಡ್ಬೇಕು, ತಿಳಿದೇ ಮಾಡಬಾರ್ದು. ನಮ್ಮಪ್ಪ ಉಪನಯನ ಮಾಡ್ಯಾನ, ಮುಂಜುವಿ ಮಾಡ್ಯಾನ, ಸಂಧ್ಯಾವಂದನೆ ಮಾಡ್ಬೇಕು. ಈ ಸಂಧ್ಯಾವಂದನೆ ಅನ್ನೋದು ಮುಂಜುವಿ ಮಾಡಿಸ್ಕೊಂಡ್ರೆ ಹಂಗ ಅಂತ ತಿಳ್ಕೊಂಡಿದ್ರೆ ಹಿಂಗೆ ಆಗೋದು ನಮ್ಮ ಕೆಲಸ. ನಾವು ಹಂಗೆ ಮಾಡ್ತಿರ್ತೀವಿ ಸಂಧ್ಯಾವಂದನೆಯನ್ನು. ಪಾಪ ನಮ್ಮ ತಂದೆ ಅಷ್ಟೆಲ್ಲ ಖರ್ಚು ಮಾಡಿ ಒಂದು ಉಪನಯನ ಅಂತ ಮಾಡಿದ್ರಲ್ಲ, ಆ ಖರ್ಚಿನ ಇದನ್ನಾದ್ರೂ ತಗೋಬೇಕೋ ಬೇಡುವ ಲಾಭವನ್ನ, ಅದಕ್ಕಾದ್ರೂ ಸಂಧ್ಯಾವಂದನೆ ಮಾಡಬೇಕು ಅಂತ ಕೆಲವರು ಮಾಡ್ತಿರ್ತಾರೆ. ಇಂಥ ಜನರು ಸಂಧ್ಯಾವನೆ ಮಾಡೋರು ಇರ್ತಾರೆ ನಮ್ಮಲ್ಲಿ, ಅಂಥ ಮಾಡಬಾರ್ದು. ಇನ್ನ ಶ್ರದ್ಧೆಯಾ ಕರೋತಿ, ಸಂಧ್ಯಾವಂದನೆಯನ್ನು ಮಾಡಿದಾಗ ಶ್ರದ್ಧೆ ಅಂದ್ರೆ ಏನು? ಇದನ್ನ ಮಾಡುವುದರಿಂದ ಫಲ ಇದೆ. ಸಂಧ್ಯಾವಂದನೆಯನ್ನು ಮಾಡೋದ್ರಿಂದ, ದೇವರ ಪೂಜೆಯನ್ನು ಮಾಡೋದ್ರಿಂದ, ಬ್ರಹ್ಮಯಜ್ಞವನ್ನ, ವೈಶ್ವದೇವವನ್ನ, ಬಲಿಹರಣವನ್ನ ಮಾಡೋದ್ರಿಂದ ಫಲ ಇದೆ ಅಂತ ತಿಳಿದು ಮಾಡಿದರೆ ಆಗ ಫಲ ಬರ್ತದೆ. ಫಲ ಇದೆ ಅಂತ ತಿಳಿಯದೆ ಮಾಡಿದ್ರೆ ಬರೋದಿಲ್ಲ. ಉಪನಿಷದ ಕರೋತಿ ಅಂತಂದ್ರೆ ಏನು? ಯೋಗ್ಯತಾ. ನಮ್ಮ ಯೋಗ್ಯತಾ ಮೀರಿ ಸಂಧ್ಯಾವಂದನಾದಿಗಳನ್ನ ಧರ್ಮಗಳನ್ನ ಮಾಡಬಾರ್ದ್ರಿ. ಬ್ರಹ್ಮದೇವರು ಮತ್ತ 24 ತಾಸು ಸಂಧ್ಯಾವನೆ ಮಾಡ್ತಾರೆ ಅಂತ ಹೇಳಿದ್ರು ಅಂತ ಇಟ್ಕೊಳ್ರಿ, ಯಾರೊಬ್ರು ಆಚಾರ ಪ್ರವಚನದಾಗ ತಪ್ಪಿ ಹಂಗೇನು ಹೇಳುದಿಲ್ಲ. ಯಾಕಂದ್ರೆ ಆಚಾರ ಮಾಡ್ತಾರೆ ಸುಮ್ಮನೆ ಹೇಳಿಕ್ ಹೋಗಬಾರ್ದು. ಹಂಗ ಇದ್ದಕ್ಕಿದ್ದಂಗೆ ಯಾರೊಬ್ರು ಇಲ್ಲ, ಬ್ರಹ್ಮದೇವರು ಸಂಧ್ಯಾವಂದನೆ ಬಹಳೊತ್ತು ಮಾಡ್ತಿದ್ರು ಅಂತ ಹೇಳಿದ್ರೆ, ನಾನು ನನ್ನ ಮನೆಯೊಳಗ ಬ್ರಹ್ಮದೇವ್ರ ಸಂಧ್ಯಾವಂದನೆ ಮಾಡಿದಂಗೆ ಮಾಡ್ಕೋತ ಕೂಡ್ತೀನಿ, ಬ್ರಹ್ಮದೇವ್ರ ಪೂಜಾ ಮಾಡಿದಂಗೆ ಮಾಡ್ಕೋತ ಕೂತೀನಿ ಅಂತಂದ್ರೆ ಕೃಷ್ಣಾರ್ಪಣ ಅಂತ ಅರ್ಥದ ಮಾಡ್ಲಿಕ್ಕೆ ಬರುದಿಲ್ಲ. ನಮ್ಮ ಯೋಗ್ಯತಾ ಅಲ್ಲದು. ಅದಕ್ಕೆ ಯಥಾ ಜ್ಞಪ್ತಿ ಯಥಾ ಶಕ್ತಿ ಯಥಾ ವೈಭವಂ ಕರಿಷ್ಯೆ ಅಂತ ಮಂತ್ರಾಲಯ ಸ್ವಾಮಿಗಳು ಹೇಳಿದ್ದು ಉಪನಿಷದ. ಹಾಗಾದ್ರೆ ಶ್ರದ್ಧೆಯ ವಿದ್ಯೆಯ ಉಪನಿಷದ ಅಂತಿದೆಯಲ್ಲ, ಸಂಧ್ಯಾವಂದನೆ ಮಾಡಬೇಕಾದಾಗ ಏನ್ ಬರಬೇಕು? ತಿಳುವಳಿಕೆ ಬರಬೇಕು. ಸತ್ಯಧ್ಯಾನ ತೀರ್ಥರು ಅಂತಾರೆ. ಈಗ ನೋಡ್ರಿ, ದ್ವೈತಿಗಳು ಸಂಧ್ಯಾವಂದನೆ ಮಾಡೋದಕ್ಕೂ ಅದ್ವೈತ ದರ್ಶನ ಸಂಧ್ಯಾವಂದನೆ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಅದ? ಯಾಕಂದ್ರೆ ಸಂಧ್ಯಾವಂದನ ಅಂದ್ರೆ ಏನು ಅಂತ ಪ್ರಶ್ನೆ. ಸಂಧ್ಯಾವಂದನ ಅಂದ್ರೆ ಏನು? ಸಂಧ್ಯಾ ನಾಮಕನಾದ ಪರಮಾತ್ಮನ ಅಭಿವಂದನ. ಸಂಧ್ಯಾವಂದನ ಅಂದ್ರೆ ನಮಸ್ಕಾರ ಮಾಡುವುದು ಅಂತ ಅರ್ಥ. ನಮಸ್ಕಾರ ಅಂದ್ರೆ ಬರೀ ನಮಸ್ಕಾರ ಒಂದೇ ಅಲ್ಲ, ಅದು ಸ್ತೋತ್ರವೂ ಇದೆ, ಆಮೇಲೆ ಜಪವೂ ಇದೆ, ಎಲ್ಲವೂ ಬಂತು. ಸದ್ಯಕ್ಕೆ ಸಂಧ್ಯಾವಂದನ ಅಂತ ತಿಳ್ಕೊಂಡಂದ್ರೆ ಸಂಧ್ಯಾನಾಮಕನಾದ ಪರಮಾತ್ಮನನ್ನ ಅಭಿವಂದನ ಮಾಡಬೇಕು. ನಮಸ್ಕಾರ ಅಂತಂದ್ರೆ ಏನು ಪ್ರಶ್ನೆ ಬರ್ತದೆ. ಈಗ ನಮಸ್ಕಾರ ಮಾಡಬೇಕು ಅಂದ್ರೆ ಏನು? ನನಗಿಂತಲೂ ನೀನು ಉತ್ತಮನಿದ್ದಿ, ನಿನಗಿಂತಲೂ ನಾನು ಅಧಮನಿದ್ದೇನೆ ಅನ್ನುವುದಕ್ಕಾಗಿ ಅದನ್ನು ತೋರಿಸಿಕೊಡುವಂತಹದ್ದು ಯಾವುದು? ವಂದನ ಅಂತ ನಮ್ಮಲ್ಲಿ ಹೇಳ್ತಿರ್ತಾರೆ. ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ವ್ಯಾಪಾರ ಅಂತ ಹೇಳ್ಬೇಕು. ವಂದನಂ ನಾಮ ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ನನಗಿಂತ ನೀನು ಉತ್ತಮನಿದ್ದಿ ಅಂತ ತಿಳಿದು ಮಾಡುವ ನಮಸ್ಕಾರವನ್ನೇ ಅಂತ.
ಇದನ್ನ ಅದ್ವೈತ ದರ್ಶನದಲ್ಲಿ ಹೆಂಗ್ ಕೂಡಿಸ್ಲಿಕ್ಕೆ ಬರ್ತದೆ? ಯಾಕೆ ಅಂದ್ರೆ ಮತ್ತಸ್ತಂ ಉತ್ಕೃಷ್ಟ, ನನಗಿಂತ ನೀನು ದೊಡ್ಡವನು ಅಂತನ್ನುವುದು ಇಲ್ವೇ ಇಲ್ಲಲ್ಲ ಅಲ್ಲಿ. ಅದ್ವೈತ ದರ್ಶನದಲ್ಲಿ, ಮಾಯಾವಾದದಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತಿದ್ದಾಗ ನನಗಿಂತ ದೊಡ್ಡವ ಅಂತ ಎಲ್ಲಿ ಬಂತು? ಅಂದ ಮೇಲೆ ಸಂಧ್ಯಾ ವಂದನೆ ಎನ್ನುವಂತಹ ಒಂದು ಕರ್ಮವನ್ನ ಮಾಡಬೇಕಾದ್ರೂ ಕೂಡ ಅವರಿಗೆ ಉಪದೇಶ ಮಾಡೋರು ಬೇರೆ ಮಾಡಬೇಕು, ನಮಗ ಉಪದೇಶ ಮಾಡೋರು ಬೇರೆ ಮಾಡಬೇಕು. ನಮಗ ಉಪದೇಶ ಮಾಡೋರು ನೋಡಪ್ಪ, ದೇವರಿದ್ದಾರ, ನಿನ್ಗಿಂತ ದೊಡ್ಡವರಿದ್ದಾರ, ಅವ್ರಿಗಿಂತ ನೀ ಮಾಡಬೇಕು ಸಂಧ್ಯಾ ವಂದನ ನಮಸ್ಕಾರ ಎಲ್ಲ ಅಂತ. ಅವ್ರಿಗೆ ಹೇಳೋರು ಹಿಂಗೆ ಹೇಳಲಿಕ್ಕೆ ಬರುವುದೇ ಇಲ್ಲ. ಯಾಕೆ? ಅಭಿವಂದನ ಅಂತ ಇಲ್ಲೇ ಇಲ್ಲಲ್ಲ. ಸಂಧ್ಯಾ ಮಾಡೋ ಕಾಲಕ್ಕೆಲ್ಲ ಹೇಳಬೇಕು, ನಿನ್ನ ಹೆಸರಲ್ಲೇ ಸಂಧ್ಯಾವನೆ ಮಾಡ್ಲಿಕ್ಕೆ, ನಿನ್ನ ಹೆಸರಲ್ಲೇ ದೇವ್ರ ಪೂಜೆ ಮಾಡ್ಲಿಕ್ಕೆ, ನಿನ್ನ ಹೆಸರಲ್ಲೇ ಮಾಡ್ಲಿಕ್ಕೆ. ಬಹಳ ಕಟ್ಟದ್ರಿ ಇದೆಲ್ಲ. ಎಲ್ಲ ನನ್ನ ಹೆಸರಲ್ಲಿ ಅಂದ್ರೆ ಇನ್ನು ಮುಂದೆ ಶ್ರಾದ್ದ ಪಕ್ಷ ಎಲ್ಲ ಹೆಂಗ್ ಮುಂದೆ ಹೋದವ್ರ ಹೆಸರಲ್ಲೂ ಇದ್ದವ್ರ ಹೆಸರಲ್ಲೂ ಕಟ್ಟಾಗ್ಬಿಡ್ತದ. ಹಿರಣ್ಯಕಶಿಪು ಮಹಾದುಟ್ಟಿದ್ದಂತ್ರಿ. ಅವೇನ್ ಮಾಡ್ತಿದ್ದ ಅಂದ್ರ ಯಾರಾದ್ರೂ ಅವ್ರ ರಾಜ್ಯೊಳಗೆ ಶ್ರಾದ್ದ ಪಕ್ಷ ಅವ್ರ ಪಿತೃಗಳಿಗೆ ಮಾಡಿದ್ರೆ ತಾನ ಹೋಗಿ ತಗೊಂಡ್ಬಿಡೋದಂತದನ್ನೆಲ್ಲ ಶ್ರಾದ್ದ ಪಕ್ಷ ಎಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತ, ಪಿತೃಗಳು ಬೈದ್ರಂತ, ಸ್ವಲ್ಪ ತಡಿ ಇನ್ನೂ ಸ್ವಲ್ಪ ದಿವಸದಾಗ ನಿನ್ನ ಮಗನ ಕಡೆಯಿಂದ ನನಗೆ ಶ್ರಾದ್ದ ಮಾಡಿಸ್ತೀವಿ ಅಂತ ಹೇಳಂತ. ಅವ್ರು ಬಹಳ ದಿವಸ ಇಲ್ಲ, ಸ್ವಲ್ಪ ದಿವಸದಾಗ ಮಾಡಿಸ್ತೀವಿ ಅಂತ ತಿಳ್ಕೊಂಡು. ಹಾಗೆ ಸಂಧ್ಯಾವಂದನೆ ಅಂತನ್ನುವುದನ್ನು ನೀವು ಮಾಡಬೇಕಾದಾಗಲೂ ವೇದಾಂತ ಬೇಕು. ನೋಡ್ರಿ, ಸತ್ಯಧ್ಯಾನ ತೀರ್ಥರ ಅಪೂರ್ವ ಯುಕ್ತಿ ಎಷ್ಟು ಚಂದದ ಅಂದ್ರೆ, ನಾವು ಧರ್ಮಾಚರಣೆಯನ್ನು ಮಾಡಬೇಕಾದ್ರೆ ನಮ್ಮ ಶಾಸ್ತ್ರ, ನಮ್ಮ ವೇದಾಂತ ಸಪೋರ್ಟ್ ಮಾಡಲೇಬೇಕು. ಸಪೋರ್ಟ್ ಆಗದೆ ಇದ್ರೆ ನೀವು ಇದನ್ನ ಮಾಡ್ಲಿಕ್ಕೆ, ಕರ್ಮವನ್ನೇ ಮಾಡ್ಲಿಕ್ಕೆ ಬರೋದಿಲ್ಲ. ದೇವರ ಪೂಜೆ ಮಾಡಬೇಕು, ಮಧ್ವ ಸಿದ್ಧಾಂತ. ಸಂಧ್ಯಾವಂದನೆ ಮಾಡಬೇಕು, ಮಧ್ವ ಸಿದ್ಧಾಂತ. ವೈಶ್ವರ್ಯ ಮಾಡಬೇಕು, ಮಧ್ವ ಸಿದ್ಧಾಂತ. ಈ ಸಿದ್ಧಾಂತಗಳನ್ನ ಬಿಟ್ಟು ನೀವು ಯಾವ ಕರ್ಮವನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ಹೌದು, ಪ್ರಶ್ನೆ ಅವ್ರದ್ದು ಮತ್ತೆ ಮುಂದಿಂದು ಇನ್ನು ಎರಡು ಮಾತು ಮುಗಿಸ್ತೇನೆ. ಏನು ಅಂದ್ರೆ, ಹೌದು ನೀವು ಸಂಧ್ಯಾವಂದನೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಇದೆಲ್ಲ ಯಾಕೆ ಮಾಡ್ಲಿಕ್ಕೆ ಹೇಳ್ತೀರಿ? ಇದೆಲ್ಲ ಸತ್ಕರ್ಮಾಚರಣೆ ಅಲ್ಲೇನಪ್ಪ, ಕರ್ಮಾಚರಣೆ ಮಾಡಬೇಕು. ನೋಡ್ರಿ, ಒಂದು ವಾದ ಎಲ್ಲಿಗೆ ಬಂತಿತ್ತು? ಸಾರ್ವತ್ರಿಕವಾದ ಧರ್ಮ ಉಪದೇಶ ಅಂತನ್ನೋದು ಇರುವುದಿಲ್ಲ. ಈಗ ಅರ್ಥ ಆಗ್ತದ. ನಾವೆಲ್ಲ ಏನ್ ಮಾಡ್ತೀವಿ, ಸರ್ವಸಾಧಾರಣ ಎಲ್ಲರಿಗೂ ಹೇಳ್ಬೇಡ ಅಂತ ತಿಳ್ಕೊಂಡು ಹಂಗೆ ಬರುದಿಲ್ರಿ. ಸರ್ವಸಾಧಾರಣ ಧರ್ಮ ಅಂತ ಇರುವುದಿಲ್ಲ. ಬ್ಯಾರೆ ಸರ್ವಸಾಧಾರಣ ಧರ್ಮಗಳು ಎಲ್ಲ ಬ್ಯಾರೆ. ನಾವೇನ್ ಇಷ್ಟು ಮಂದಿ ಕೂತಿದ್ದೀವಿ, ಸಿದ್ಧಾಂತವನ್ನು ಓದೋರು ನಮಗೆ ಹೇಳೋದು ಬೇರೆ ವಿಷಯ. ಹಾಗೆ ಪ್ರತ್ಯೇಕವಾಗಿ ಮಾಡ್ಬೇಕಾಗ್ತಿರ್ತದೆ. ಆಯ್ತು, ಸುಬ್ರಹ್ಮಣ್ಯ ಅಯ್ಯವರು ಪ್ರಶ್ನೆ ಮಾಡಿದ್ರು, ಏನಿಲ್ಲ ನೀವು ಮತ್ತ ಕರ್ಮ ಯಾಕೆ ಮಾಡಬೇಕು? ಕರ್ಮ ಯಾಕೆ ಮಾಡಬೇಕು ಅಂದ್ರೆ ಅದು ಜನ್ಮಾಂತರಕ್ಕೆ ಬರ್ತದೆ. ಜನ್ಮಾಂತರಗಳಿಗೂ ನಮ್ ಜೊತೆಗೆ ಬೆನ್ನು ಹತ್ಕೊಂಡು ಬರೋದು ಯಾವುದು ಅಂದ್ರೆ ನಾವು ಮಾಡಿರುವಂತಹ ಕರ್ಮ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ. ಏನಾಗ್ತದೆ ಅಂದ್ರೆ, ಆ ಪ್ರಸಂಗದಲ್ಲಿ ದ್ರೌಪದಿ ದೇವಿಯ ವಸ್ತ್ರಾಪಹಾರ ಆಗಬೇಕು, ಇನ್ನೇನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ. ಧರ್ಮರಾಜ ದ್ರೌಪದಿ ದೇವಿಯನ್ನ ಪಡಕ್ಕಿಟ್ಟಿರ್ತಾನೆ. ಭೀಮಸೇನ ದೇವರು ಸಿಟ್ಟಿನಿಂದ ಹೇಳ್ತಾರೆ, ಸಹದೇವ ಅಗ್ನಿಮಾನಯ. ಅದು ಮಹಾಭಾರತದಲ್ಲಿ ಸಹದೇವ ಅಂತಿದೆ, ತಾತ್ಪರ್ಯದಲ್ಲಿ ಆಚಾರ್ಯರು ಅರ್ಜುನನ ಕಥೆ ಅಂತಿದೆ, ಎರಡೂ ಇದೆ. ಅಗ್ನಿ ತಗೊಂಬ. ಯಾಕಣ್ಣ ಏನಾಯ್ತು ಅಂತ ಕೇಳ್ತಾನ. ಯಾವ ಕೈಗಳಿಂದ ಈತ ಪಣಕ್ಕಿಟ್ಟಿದ್ದಾನಲ್ಲ ಧರ್ಮರಾಜ, ಅವನ ಕೈ ಸುಟ್ಬಿಡ್ತೇನೆ ಅಂತ ಹೇಳ್ತಾನೆ. ಅಣ್ಣ ಏನ್ ಮಾಡ್ತಾ ಇದ್ದಿ ನೀನು? ಮಾಡಬಾರ್ದು. ಏನ್ ಮಾಡಬಾರ್ದು? ನೋಡು, ನಮ್ಮ ಜೊತೆಗೆ ಬರುವಂತಹದ್ದು ಮುಂದಿನ ಜನ್ಮಕ್ಕೂ 3: ವಿದ್ಯಾ ಕರ್ಮ ಸುತಾಯಿತಿ. ನೆನಪಿಟ್ಕೊಳ್ಬೇಕು ನಾವಿದನ್ನ. ಜನ್ಮಾಂತರಕ್ಕೂ ನಮ್ಮ ಜೊತೆಗೆ ಬೆನ್ನು ಹತ್ಕೊಂಡು ಬರೋದು ಯಾವುದು ಅಂದ್ರೆ, ಒಂದು ವಿದ್ಯಾ, ಒಂದು ಕರ್ಮ, ಒಂದು ಸುತ. 3 ಜನ ಬರ್ತಿರ್ತಾನಂತೆ. ವಿದ್ಯಾ, ಈ ಜನ್ಮದಲ್ಲಿ ಅಧ್ಯಯನ ಮಾಡಿದ್ದೇನಿದೆ ಎಲ್ಲ, ಇದು ಇಲ್ಲಿಂದ ನೆಕ್ಸ್ಟ್ ಹೋದ್ರೆ ಇಲ್ಲಿಂದ ಕಂಟಿನ್ಯೂ ಆಗ್ತದೆ. ಮತ್ತೆ ABCD ಎಲ್ಲ ಮತ್ತೆ ನೆನಪಿಟ್ಟುಕೊಳ್ರಿ. ಈ ಸರ್ತಿ ನಾವು ಆಗಲೇ ಎಷ್ಟು ಕಲ್ತಿದ್ದೇವೆ. ಮುಂದಿನ ಬಾರಿ ಬಂದಾಗ ಅಲ್ಲಿಂದ ಮುಂದೆ ಹೋಗೋದೇ ಹೊರತಾಗಿ ಮತ್ತ ರಾಮೋ ರಾಮ ಅಂತ ತಿಳ್ಕೊಂಡು ಕಲ್ತ್ರೆ ಹೆಂಗೆ ರಾಮಪ್ರಸಾದ್ ಅವ್ರು ಮತ್ತೆ ನಿಮ್ ಶಬ್ದನೇ ರಾಮಪ್ರಸಾದ್ ಅಂತ ರಾಮ ಕೈಬೇಕಾಗ್ತದೆ. ಆಮೇಲೆ ಅದಕ್ಕೆ ಹಂಗೇನಿಲ್ಲ, ಮುಂದೆ ಹೋಗೋದು ಅಂತ. ವಿದ್ಯಾ, ಕರ್ಮ ಕ್ಯಾರಿ ಫಾರ್ವರ್ಡ್, ಮುಂದೆ ಹೋಗ್ತಿರ್ತದೆ. ನಾವಿಲ್ಲಿ ಮಾಡಿದ ಕರ್ಮ ಎಲ್ಲ ಮುಂದಿನ ಜನಕ್ಕೆ ಬರ್ತಿರ್ತದೆ. ಸುತ್ತ ಆದ್ರೆ ಮಕ್ಕಳು ಶ್ರಾದ್ದಾದಿಗಳನ್ನ ಮಾಡ್ತಾರೆ, ಮುಂದಿನ ಜನಕ್ಕೆ ಬರ್ತಾರ. ಹಾಗಾದ್ರೆ ಕರ್ಮ ಅಂತನ್ನುವುದು ಮುಂದಿನ ಬರ್ತದೆ. ಆದ್ದರಿಂದ ಈ ಜನ್ಮದಲ್ಲಿ ನಾವು ಸತ್ಕರ್ಮಾಚರಣೆಯನ್ನ ಮಾಡಿದ್ರೆ ಮುಂದಿನ ಜನ್ಮಕ್ಕೂ ಕೂಡ ಬರುವಂತಹದ್ದಾಗ್ತದೆ. ಅದಕ್ಕೆ ಸತ್ಕರ್ಮಾಚರಣೆಯನ್ನು ಮಾಡಬೇಕು ಅಂತ. ಅವ್ರದ್ದು ನಾಸ್ತಿಕವಾದ ಒಂದು ಪ್ರಶ್ನೆ ಶುರುವಾಗ್ತದೆ. ಏನು, ಜನ್ಮಾಂತರವೇ ಇಲ್ಲ, ಇದ್ದದ್ದೇ ಒಂದು ಜನ್ಮ, ಈ ಜನ್ಮ ಬಿಟ್ರೆ ಇನ್ಯಾವ ಜನ್ಮ ಇಲ್ವೇ ಇಲ್ಲ, ಅಂದ ಮೇಲೆ ನೀವ್ ಹೆಂಗ್ ಮುಂದಿನ ಜನ್ಮ ಕರ್ಮ ಬರ್ತದ ಪ್ರಶ್ನೆ ಮಾಡ್ತೀರಿ ಅಂತ ಶುರುವಾಗ್ತದೆ. ಈಗ ವಾಕ್ಯಾರ್ಥ ಬೆಳಕು ಹೋಗ್ತಿರ್ತದೆ. ಅಪ್ಪ ಯಾರೊಬ್ರು ಹೇಳ್ತಿರ್ಬೇಕ್ರಿ. ಏನು ಅಂದ್ರ, ಗಂಡ ಹೆಂಡತಿ ಹೇಳ್ತಿರ್ಬೇಕಂತ. ಏನ್ ಗಂಡ ಹೆಂಡತಿ, ಆಕಿ ಹೆಂಡತಿ ಅವಾಗ ಗಂಡನ ಮೇಲೆ ಭಾಳ ಪ್ರೀತಿ ಇತ್ತಂತ ಹೇಳ್ಬೇಕಂತ. ಏನ್ರಿ, ದೇವರ ಹತ್ರ ಪ್ರಾರ್ಥನಾ ಮಾಡ್ಕೋತೀನಿ, ಏನು 7 ಜನ್ಮಕ್ಕೂ ನೀವೇ ನನಗೆ ಗಂಡನಾಗಬೇಕು ಅಂತ ಪ್ರಾರ್ಥನಾ ಮಾಡ್ಕೋತೀನಿ ಅಂತ ಹೇಳ್ಬೇಕಂತ. ಗಂಡ ಹೇಳ್ಬೇಕಂತ, ಇದೇ 7ನೇ ಜನ್ಮ ಆಗ್ಲಿ ಅಂತ ನಾ ದೇವರಿಗೆ ಕೇಳ್ಕೋತೀನಿ ಅಂತ ಹೇಳ್ತಿರ್ಬೇಕಂತ. ಬೇರೆ ಏನಿಲ್ಲ, 7 ಜನ್ಮಕ್ಕೂ ನೀವೇ ಬರಬೇಕು ಗಂಡನಾಗಿ. ಅಷ್ಟು ಪ್ರೇಮ ರೀ ಪಾಪ ಗಂಡನ ಮೇಲೆ. ಯಾಕೆ ಗೊತ್ತಿಲ್ಲ.
ಆ ಗಂಡ ಹೇಳ್ಬೇಕಂತೆ, ಅಮ್ಮ ಇದೇ 7ನೇ ಜನ್ಮ ಆಗ್ಲಿ, ನಾನ್ ದೇವರ ಪ್ರಾರ್ಥನೆ ಮಾಡ್ಕೊತೀನಿ ಅಂತ ಅವ್ರು ಹೇಳ್ಬೇಕಂತ. ಹಾಗೆ ಜನ್ಮನೇ ಇಲ್ಲ, ಇನ್ನೊಂದು ಜನ್ಮನೇ ಇಲ್ಲ. ಹಾಗಾಗಿ ಜನ್ಮಾಂತರವೇ ಇಲ್ಲದೆ ಇದ್ರೆ ಏನ್ ಮಾಡಬೇಕು ಅಂತ. ಈಗ ಜನ್ಮಾಂತರಗಳು ಉಂಟು, ಆ ಜನ್ಮಾಂತರಗಳಲ್ಲಿ ಹೇಗೆ ವ್ಯವಸ್ಥೆ ಆಗ್ತದೆ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಸತ್ಯಧ್ಯಾನ ತೀರ್ಥರು ಚೆನ್ನಾಗಿದೆ. ಇದನ್ನ ನಾವು ಪಾಠ ರೂಪದಲ್ಲಿ ಕೇಳಬೇಕು. ಸಿವಿಲ್ ಸೂಟ್ ಆಗ್ಲಿ, ಸಭಾಸಾರ ಸಂಗ್ರಹವನ್ನಾಗಲಿ ವಿದ್ವಾಂಸರನ್ನ ಕರೆದು ಕೂಡಿಸಿ ಪಾಠ ಹೇಳ್ರಿ, ಚಂದ ಪಾಠ ಹೇಳ್ರಿ. ಇದನ್ನ ನಾವು ಓದೋದ್ರಿಂದ ನಮಗೆ ಪರಮತಗಳಲ್ಲಿ ವಿಮರ್ಶೆ ಮಾಡುವ ಬುದ್ಧಿ ಬರ್ತದೆ, ಬಹಳ ಚೆನ್ನಾಗಿ ಬುದ್ಧಿ ಬರ್ತದೆ. ಭೇದ ಪರಾಣ್ಯವ ಕೆಲವು ಬ್ರಹ್ಮಸೂತ್ರಾಣಿ ಒಳಗೆ ಒಂದು ಯುಕ್ತಿ ಕೊಡ್ತಾರೆ ಸತ್ಯಧ್ಯಾನ ತೀರ್ಥರು. ಏನು 564 ಸೂತ್ರಗಳು ಭೇದವನ್ನ ಹೇಳ್ತದೆ, ಅಂದ್ರೆ ಅದ್ವೈತ ಶೈಲಿಯಲ್ಲಿಲ್ಲ, ಅಭೇದವನ್ನ ಹೇಳ್ತದೆ ಅಂತ. ಸತ್ಯಧ್ಯಾನ ತೀರ್ಥ ಪ್ರಶ್ನೆ, ಇಷ್ಟು ಸೂತ್ರವಲ್ಲ, ಇಷ್ಟು ಸೂತ್ರದೊಳಗೆ ಎಷ್ಟು ಸೂತ್ರ ಅಭೇದ ಹೇಳ್ತಾವಂತಾರೆ ಹೇಳ್ರಿ. ಅವ್ರು ಸರಳ ಕ್ವಶನ್. 3 ಸೂತ್ರ ಅವ್ರು ಹೇಳಿದ್ದು. 3 ಸೂತ್ರಗಳು ಬಿಟ್ರೆ ಇನ್ಯಾವ ಸೂತ್ರಗಳು ಕೂಡ ಅಭೇದವನ್ನ ಹೇಳೋದಿಲ್ಲ. ಆಮೇಲೆ ಸತ್ಯಧ್ಯಾನ ತೀರ್ಥರು ಅಂದ್ರು ಸಿಂಪಲ್, ಒಳ್ಳೆ ಕೆಲಸ ಆಯ್ತು. ಏನು ಅಂದ್ರೆ 564 ಸೂತ್ರದಲ್ಲಿ 3 ಸೂತ್ರಗಳು ಅಭೇದ, ಇನ್ನುಳಿದ 561 ಸೂತ್ರಗಳು ಭೇದ. ಹೌದಿಲ್ಲೋ? ಆ 3 ಸೂತ್ರಗಳನ್ನ ಭೇದ ಹೇಳ್ತದಂತ ಸಿದ್ಧ ಮಾಡಿಬಿಟ್ರೆ ಅಷ್ಟು ಸೂತ್ರಗಳು ಭೇದವನ್ನು ಹೇಳಿದಂತೆ ಆಯ್ತಲ್ಲ ಅಂತ ಆ 3 ಸೂತ್ರಗಳ ಮೇಲೆ ಪ್ರಧಾನವಾಗಿ ಭಾರ ಹಾಕಿ ಅಲ್ಲ ಅಂತ ತೆಗೆದು ಹಾಕ್ಬಿಡ್ತಾರೆ. ಹಾಗೆ ಭೇದ ಪರಾಣ್ಯ ಕೆಲವು ಬ್ರಹ್ಮಸೂತ್ರ ಮಾಡಿದ್ದು 3 ಸೂತ್ರಗಳನ್ನ ಪ್ರಧಾನವಾಗಿ ಖಂಡನ ಮಾಡ್ತಾರೆ. ಅದೇ ಅರ್ಥ ಅಲ್ಲ ಅಂತ ಹೇಳಿ ಎಲ್ಲ ಸೂತ್ರಗಳು ತಾನಾಗಿ ಆದವು ಅಂತ. ಆಗ ನಮಗೊಂದು ವಾದಕ್ಕೊಂದು ಬುದ್ಧಿ ಕಲಿಸ್ಕೊಟ್ರು. ಏನು ಅಂದ್ರೆ ಅವ್ರು ಏನ್ ಹೇಳ್ತಾರೆ ನೋಡ್ಕೊಳ್ರಿ, ನೋಡಿಕೊಂಡಾಗ ಎಷ್ಟು ಅಂಶನ ಅಷ್ಟನ್ನೇ ಮಾಡ್ರಿ, ಎಲ್ಲ ಖಂಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಹುಚ್ಚು ಅಂತಾರ, ಶ್ರಮ ಮಾಡ್ಕೋಬಾರ್ದು ಅಂತ ಹೇಳ್ಬೇಕು. ಹಾಗೆ ಅವನ್ನೆಲ್ಲವನ್ನ ತಿಳಿಸಿಕೊಟ್ಟವರು ಮಹಾನುಭಾವರು. ಇವತ್ತಿನ ದಿವಸ ಅವರ ಆರಾಧನಾ ಪಂಢರಪುರ ಕ್ಷೇತ್ರದಲ್ಲಿ, ಅವರ ಮೂಲ ವೃಂದಾವನ. ಚೈತ್ರ ಮಾಸದಲ್ಲಿ ರಾಮನವಮಿಯ ಸಂದರ್ಭದಲ್ಲಿಯೇ ಅವರು ವೃಂದಾವನ ಪ್ರವೇಶ ಮಾಡಿದ್ದಾರೆ, ರಾಮನ ಕಡೆಗೆ ಹೊರಟಿದ್ದಾರೆ. ರಾಮಾರ್ಚಕರು ಅನ್ನುವಂಥದ್ದು ನಮಗೆ ಅತ್ಯಂತ ಅವಶ್ಯವಾಗಿ ತಿಳಿದು ಬರುವಂತಹದ್ದು. ಆಸೇತೋ ರಾತುಷಾರಾದ್ರೆ ಯೋಧಿಷೋ ಜಿತವಾನ್ ಮೋಹು ಸತ್ಯಧ್ಯಾನ ಗುರುಪಾತು ಯತೀಂದ್ರೈರಪಿ ಪೂಜಿತಃ. ಸತ್ಯಧ್ಯಾನ ತೀರ್ಥರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಇಲ್ಲಿವರೆಗೆ ಒಂದು ಗಂಟೆ 4 ನಿಮಿಷ ಕಡಿಮೆ ಇದೆ. 1 ಗಂಟೆಗೆ 4 ನಿಮಿಷ ಕಡಿಮೆ ಇದೆ. ಅಷ್ಟು ಹೊತ್ತು ಸತ್ಯಧ್ಯಾನ ತೀರ್ಥರ ಮಹಿಮೆಯನ್ನ ಹೇಳುವ ಪ್ರಯತ್ನ, ಅವರ ಗ್ರಂಥದ ಬಗ್ಗೆ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಅವಕಾಶವನ್ನು ಒದಗಿಸಿಕೊಟ್ಟಿರುವಂತಹ ಪಂಡಿತರಾದ ಶ್ರೀಧರಾಚಾರ್ಯ ಜೋಶಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಿರಿಯ ವಿದ್ವಾಂಸರು ನಮ್ಮನ್ನೆಲ್ಲ ಕರೆದು ಪ್ರೋತ್ಸಾಹ ಕೊಟ್ಟು ಪ್ರವಚನ ಮಾಡಬೇಕು ಅಂತ ಹೇಳಿದ್ದಾರೆ, ಅವರಿಗೆ ಅಭಿನಂದನೆಗಳು. ಜೊತೆಗೆ ನಮ್ಮ ರಾಮಪ್ರಸಾದ್ ಅವರು, ಅವರ ಕುಟುಂಬದವರು, ಎಲ್ಲ ಮಿತ್ರ ಬಾಂಧವರು, ವಿಶೇಷವಾಗಿ ಅವರು ನಿಂತುಕೊಂಡು ಸತ್ಯಧ್ಯಾನ ತೀರ್ಥರ, ಸತ್ಯಪ್ರಿಯ ತೀರ್ಥರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರು ಇದೇ ರೀತಿಯಾಗಿ 5 ವರ್ಷ ಆಯ್ತಂತೆ, 5 ವರ್ಷಗಳಾಗಿದೆ. ಇದೇ ರೀತಿಯಾಗಿ ಮುಂದಿನ 20 ವರ್ಷಗಳು ಕಂಟಿನ್ಯೂ ಆಗಿ 25ನೇ ವರ್ಷದ ಕಾರ್ಯಕ್ರಮಕ್ಕೆ ನಾವೆಲ್ಲ ರಜತ ಮಹೋತ್ಸವವನ್ನು ಮಾಡಿ ನಾವೇ ಬರ್ತೀವಿ 25ನೇ ವರ್ಷಕ್ಕೆ. ಮತ್ತೆ ಅದಕ್ಕೆ ಅವಶ್ಯವಾಗಿ ಕಾರ್ಯಕ್ರಮಗಳೆಲ್ಲ ಆಗಬೇಕು ಅಂತ ಹೇಳ್ತಾ ಅವರಿಗೆಲ್ಲರಿಗೂ ಕುಟುಂಬದವರಿಗೆ ಒಳ್ಳೆಯದಾಗಲಿ. ಶ್ರೀಕೃಷ್ಣ ನಮಸ್ತೆ.